This is Channels Television's breaking news. ಬ್ರೇಕಿಂಗ್ ನ್ಯೂಸ್. ಸತತವಾಗಿ ಸರಿಸುಮಾರು 17 ವರ್ಷಗಳ ಸುದೀರ್ಘವಾಗಿ ವಿಚಾರಣೆ ನಡೆಸಿದ ಮೈಸೂರು ಜಿಲ್ಲಾ ನ್ಯಾಯಾಲಯವು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ ಬದನಾವಾಳು ಗ್ರಾಮದ ಕೊಲೆ ಪ್ರಕರಣದ ಪ್ರಮುಖ 23 ಆರೋಪಿಗಳಿಗೆ ಮೈಸೂರು ಜಿಲ್ಲಾ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರುವ ಬದನಾವಾಳು ಗ್ರಾಮದ 21 ಜನ ಅಪರಾಧಿಗಳನ್ನು ಇಂದು ಮೈಸೂರು ಜಿಲ್ಲಾ ಕಾರಾಗೃಹಕ್ಕೆ ತರಲಾಗಿದೆ. ಅಪರಾಧಿಗಳು ಹೀಗಿದ್ದಾರೆ: ಸೋಮಶೇಖರ್ A1, ಗೌರಿಶಂಕರ್ A2, ಲಕ್ಷ್ಮೀನಾರಾಯಣ A3, ಮೋಹನ್ A4, ಚಂದನ್ A5, ಗೋತಿರಾಜ A6, ಕಿರಣ್ A10, ಮೌನೇಶ್ A11. ಸರ್ ನಮಸ್ತೆ, ನನ್ನ ಹೆಸರು ಇಂಚರ ಅಂತ, ಪತ್ರಿಕೆಯಿಂದ ಬಂದಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನು ವಿಷಯ? ಜೀವಾವಧಿ ಶಿಕ್ಷೆಗೊಳಪಟ್ರಲ್ಲ ಬದನಾವಾಳು ಗ್ರಾಮದ 21 ಜನ, ಅವರನ್ನ ಸಂದರ್ಶನ ಮಾಡಬೇಕಿತ್ತಲ್ಲ. ಕೋರ್ಟ್ನಲ್ಲೇ ಅಪರಾಧಿ ಅಂತ ತೀರ್ಮಾನ ಮಾಡಿದ್ಮೇಲೆ ನೀವೇನ್ರಿ ಅವ್ರನ್ನ ಸಂದರ್ಶನ ಮಾಡೋದು? ಕೋರ್ಟು ಕಿವಿಯಿಂದ ಕೇಳಿ ನೀಡಿರೋ ತೀರ್ಪಲ್ಲಿ ಎಷ್ಟೋ ಹೇಳಿಕೆಗಳು ಹಣಕ್ಕೆ, ಅಧಿಕಾರಕ್ಕೆ ಮಾರಾಟ ಆಗ್ತವೆ. ಅದರಲ್ಲಿ ಸ್ವಾರ್ಥ ಇರುತ್ತೆ. ಕೋರ್ಟ್ ನೀಡಿರೋ ಅದೇ ತೀರ್ಪನ್ನು ನಾವು ನಮ್ಮ ಬರೀ ಕಣ್ಣಿಂದ ನೋಡ್ತೀವಿ. ಅದರಲ್ಲಿ ಸತ್ಯ ಮಾತ್ರ ಇರುತ್ತೆ. ಜೀವ ಹೋಯ್ತು ಅಂತ ಶವನ್ ಹಾಗೆ ಬಿಡಕ್ಕಾಗುತ್ತೆ ಸರ್? ಪರ್ಮಿಷನ್ ಲೆಟರ್ ಇದೆಯಾ? ಹಾಂ, ಇದೆ ಸರ್. ರೇ ರಾಮಯ್ಯ ಸರ್, ಇವ್ರನ್ನ ಹೊಸ್ದಾಗಿ 21 ಜನ ಬಂದಿರಲ್ಲ ಕೈದಿಗಳು, ಅವ್ರ ಶೆಲ್ ಹತ್ರ ಕರ್ಕೊಂಡೋಗ್ರಿ, ಏನೋ ಸಂದರ್ಶನ ಮಾಡ್ತಾರಂತೆ. ಓಕೆ ಸರ್, ಬನ್ನಿ ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ಇವನೇ A1, ಉಳಿದವರೆಲ್ಲ ಬೇರೆ ಸಲ. ಸರಿ, ಓಪನ್ ಮಾಡಿ. ಏಯ್ ಮೇಡಮ್, ಕೇಳಿದ್ಕೆ ಆನ್ಸರ್ ಮಾಡಾಯ್ತಾ? ನನ್ನ ಹೆಸರು ಇಂಚರ ಅಂತ, ಪತ್ರಿಕೆಯಿಂದ ಬಂದಿದ್ದೀನಿ. ನಿಮ್ಮನ್ನು ಸಂದರ್ಶನ ಮಾಡಬೇಕಿತ್ತು. ನಾನು ಯಾವ ಸಾಧನೆ ಮಾಡಿದ್ದೀನಿ ಅಂತ ಸಂದರ್ಶನ ಮಾಡಕ್ಕೆ ಬಂದಿದ್ದೀರಾ? ಸಾಧನೆ ಮಾಡಿರೋ ಸಂದರ್ಶನಕ್ಕಿಂತ ತಪ್ಪು ಮಾಡಿರೋ ನಿಮ್ಮಂಥವ್ರ ಸಂದರ್ಶನನೂ ಈ ಸಮಾಜಕ್ಕೆ ಬೇಕಾಗತ್ತೆ. ಯಾವ ಲಾಭಕ್ಕೆ? ಸಮಾಜದಲ್ಲಿ ಮುಂದೆ ಈ ರೀತಿ ತಪ್ಪುಗಳು ಆಗದೇ ಇರೋದಕ್ಕೆ ನಿಮ್ಮೊಬ್ಬರನ್ನ ನೋಡಿ ಸಮಾಜದ ನೂರಾರು ಜನ ತಮ್ಮ ತಮ್ಮ ತಪ್ಪುಗಳನ್ನು ತಿದ್ಕೊಂಡು ಸರಿದಾರಿ ನಡೆದ್ರೆ ಅದು ಒಂದು ಸಾಧನೆನೇ. ನಿಮ್ಗೇನು ಮಾಹಿತಿ ಬೇಕಾಗಿತ್ತು ಮೇಡಮ್? ನಿನ್ನೆ ನ್ಯಾಯಾಲಯದಲ್ಲಿ ನಿಮ್ಮ ಗ್ರಾಮದ 23 ಜನಕ್ಕೆ ಶಿಕ್ಷೆ ಆಯಿತು. ಇಲ್ಲಿರೋದು 21 ಜನ. ಇನ್ನಿಬ್ಬರೇನಾದರೂ ಶಿಕ್ಷೆ ಹೇಗಾಯಿತು? ಇದಕ್ಕೆ ಕಾರಣ ಏನು? ಮುಗ್ದೋಗಿರೋ ಇತಿಹಾಸನ ಯಾಕೆ ಮೇಡಮ್ ಕೆದಕ್ತೀರಾ? ಇತಿಹಾಸದಲ್ಲಿ ಕಳೆದೋಗಿರೋ ಸತ್ಯನ ಜನರು ಮುಂದಿಕ್ಕೋಕೆ, ಭವಿಷ್ಯದ ಯುವಜನತೆಗೆ ಒಂದು ಸಂದೇಶ ನೀಡೋಕೆ. ಇತಿಹಾಸಕ್ಕೆ ಭವಿಷ್ಯದ ಅವಶ್ಯಕತೆ ಇಲ್ಲ, ಆದರೆ ಭವಿಷ್ಯಕ್ಕೆ ಇತಿಹಾಸದ ಅವಶ್ಯಕತೆ ಇದೆ. ಇತಿಹಾಸದಿಂದ ಭವಿಷ್ಯ ಬದಲಾಗುತ್ತಾ? ಆಡ್ತಿರೋ ಮಗು ದೀಪನ ಮುಟ್ಟೋಕ್ಕೋಗುತ್ತೆ. ಒಂದು ಸಲ ಕೈ ಸುಟ್ಟ ಮೇಲೆ ಮತ್ತೆ ಮುಟ್ಟೋದಿಲ್ಲ. ಬೆಂಕಿ ಸುಡುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದು ಇತಿಹಾಸ. ಸುಟ್ಟ ಮೇಲೆ ಮತ್ತೆ ಮುಟ್ಟದೇ ಇರೋದು ಭವಿಷ್ಯ. ಈಗಲಾದರೂ ಹೇಳ್ತೀರಾ? ಹೇಳ್ತೀನಿ. ನಮ್ಮೂರು ಬದನಾವಾಳು. ಬೀಸೋ ಗಾಳಿ ಶುದ್ಧವಾಗಿತ್ತು, ಹರಿಯೋ ಗಂಗೆ ಪವಿತ್ರವಾಗಿತ್ತು, ಬೆಳೆಯೋ ಬೆಳೆ ಸಮೃದ್ಧವಾಗಿತ್ತು. ಆದರೆ ಮನುಷ್ಯ ಮಾತ್ರ ರಾಷ್ಟ್ರಗೀತೆ ಶುರು ಕರ್. ಜನ ಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ. ತವ ಶುಭ ನಾಮೆ ಜಾಹೇ तव शुभाशिष माहे, गाहे तव जय गाथा. जन
गण मंगलदायक जय हे भारत भाग्य विधाता जय हे जय हे जय हे जय 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 हे ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ. ಇದರ ಅರ್ಥ ನಿಮಗೆ ಗೊತ್ತಾ? ಅಂದ್ರೆ ಗುರುಗಳು ದೇವರ ಸಮಾನ. ತಾಯಿ ಜನ್ಮ ಕೊಡ್ತಾಳೆ. ಗುರುಗಳು ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಏನನ್ನ ಸಾಧಿಸ್ಬೇಕು ಅನ್ನೋದನ್ನ ಗುರುಗಳು ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ನಾವು ಗುರು ಹಿರಿಯರು ಅಂದ್ರೆ ನಮ್ಮನೇಲಿರೋ ದೊಡ್ಡವರು ಹಿರಿಯರು ಇವ್ರನ್ನೆಲ್ಲ ಗೌರವಿಸ್ಬೇಕು. ಇನ್ನು ಮುಂದೆ ನೀವೆಲ್ಲರೂ ಗುರು ಹಿರಿಯರನ್ನ ಗೌರವಿಸೋದ್ರಿಂದ ನಿಮಗೆ ವಿದ್ಯಾ ಹತ್ತುತ್ತೆ. ಅರ್ಥ ಆಯ್ತಾ? ನೀವೆಲ್ಲ ಈಗ ಕ್ಲಾಸ್ಗೆ ಹೊರಡಿ. ಪವಿತ್ರ, ಸಂಗೀತ, ಸುಧಾಕರ ಬಂದಿದ್ದೀನಿ ಸರ್. ಇವತ್ತು ಮಗ್ಗಿ ಎಲ್ಲರೂ ಮಗ್ಗಿ ಬರ್ಕೊಳ್ಳಿ ಅಲ್ಲ. 2 × 20. ದಿವ್ಯಾ ಬರ್ಕೊಳಮ್ಮ. ಸರಿ ಸರ್. ಏನೋ ಬುಕ್ ಉಲ್ಟಾ ಕೊಡ್ತಾ ಇದೆಯಾ? ಏನೋ ಬರ್ತಿದ್ಯಾ ನೀನು? ಹಾಂ, ಎಲ್ಲ ತಪ್ಪಕ್ಕೆ ಬರ್ತಿದ್ಯಲ್ಲ. ಯಾಕೋ 2-3 ಸರಿ ಹೇಳ್ಕೊಟ್ಟಿಲ್ಲ ನನಗೆ? ಹಾಂ, ಕೈಡಿ ನಡಿ ಹಿಂದಕ್ಕೆ. ಹಾಂ, ಗೊತ್ತಾಗಲ್ಲ ನಿನಗೆ? ಹೌದು ಬರೀ. ಈಗ ತಾನೇ ಕಣ್ಣು ಬಿಟ್ಟು ಅರಳುತ್ತಿರೋ ಹೂಗಳಿವು. ಸ್ನೇಹ ಬೆಳ್ಕೊಂಡು ಪ್ರೀತಿ ಹುಟ್ಟುತ್ತಾ ಇತ್ತು. ಬೇಡ ಬೇಡ, ನಮ್ಮಪ್ಪ ಇಲ್ಲ ತಗೋ. ಕಾವೇರಿ ಬೇಡ ಬೇಡ, ಪರವಾಗಿಲ್ಲ ತಗೋ. ದೊಡ್ಡವರು ಈ ಹೂವಿನ ಗಿಡಗಳಿಗೆ ನೀರು ಹಾಕೋ ಬದಲು ವಿಷ ಹಾಕೋಕ್ಕೆ ಪ್ರಾರಂಭಿಸಿದರು. ಇದನ್ನ ನಮ್ಮ ಹುಡುಗ ನೋಡ್ದ ಇಲ್ವಾ? ಬೆಳಗಿಂದ ಬಡಿ ಕುಸು ಎಲ್ಲೋದ್ನೋ ಕಾಣಿಸ್ತಾನೆ ಇಲ್ಲ. ಒಳ್ಳೆ ರಾಮಾಯಣ ಇದ್ರಿಂದ ಯಾವಾಗಲೂ ಏನಾರು ಒಂದು ರಾಮಾಯಣ ಇದ್ದೇ ಇರ್ತದೆ. ಕೈಗೆ ಸಿಕ್ಕಲ್ಲ ಓಡಾಗ್ಬಿಡ್ತಾನೆ ಎಲ್ಲಾದ್ರೂ. ಇಲ್ಲ ಅವನು ಎಷ್ಟು ಹೇಳಿದ್ರು ಸಾಹಸ ಬಿಡೋದಿಲ್ಲ. ಇವನ ಜೊತೆಲಿ ಇರ್ತಾನಲ್ಲ, ಏನೋ ತಿಂತಾ ಇರೋದು ಯಾಕೆ ಕಳಿಸ್ಕೊಂಡ ಅವನ ಜೊತೆಲಿ ತಗೊಳ. ನಡಿ, ಎಷ್ಟು ಹೇಳೋದು ನೀನು ಬುದ್ಧಿ ಬರಲ್ಲ. ಹೇಳೋದು ಹೇಳ್ತಾ ಇರ್ತೀನಿ, ಮಾಡೋದು ಮಾಡ್ತಾನೆ ಇರ್ತೀಯ. ಮತ್ತೆ ತಿರುಗಿ ನೋಡ್ತೀಯ. ನೋಡು, ಪದೇ ಹೇಳ್ತಾ ಇದ್ದೀನಿ, ಆ ಸುಧಾಕರನ್ ಸವಾಸ ಮಾಡಬೇಡ ಅಂತ. ಹೋಗಿ ಅವನ ಹತ್ರ ಇಸ್ಕೊಂತೀಯ. ಇನ್ನೊಂದ್ಸಲ ಹಂಗೆ ಮಾಡಿದ್ರೆ ನಿಂಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಗೊತ್ತಾ? ಅವ್ರ ಹತ್ರ ಯಾಕೆ ತಗೋಬಾರ್ದು? ನಾವು ಅದೇ ಅಂಗಡಿಯಲ್ಲಿ ಹೋಗೋದು, ಅವರು ಅದೇ ಅಂಗಡಿಯಲ್ಲಿ ಹೋಗೋದು. ಅವ್ರ ಹತ್ರ ಇಸ್ಕೊಂಡ್ ತಿಂದ್ರೆ ಏನಾಗುತ್ತೆ? ಅದು ಹಂಗಲ್ಲೋಡ, ನಾವು ಅವ್ರನ್ನ ಮುಟ್ಸ್ಕೋಬಾರ್ದು. ಯಾಕೆ ಅಂದ್ರೆ ನಾವು ದೊಡ್ಡವರು. ಮತ್ತೆ ಅವತ್ತು ಆ ಅಕ್ಕನ್ನ ಮುಟ್ಟಿಸ್ಕೊಂಡು ಕೆಲಸ ಮಾಡ್ತಿದ್ದೆ. ಜಲ ಬಡ್ಡಿ ಗಂಡ, ಚೋಟುದ್ದ ಇದೆಯಾ, ತಲೆಯೆಲ್ಲ ಮಾತಾಡ್ತೀಯಾ. ಕೆರನ ಕಾಲ್ಗೆ ಹಾಕಬೇಕು, ಕಿರೀಟನ ತಲೆಗೆ ಹಾಕಬೇಕು. ತಲೆಯೆಲ್ಲ ಮಾತಾಡ್ದೆ ಓದ್ಕೋಗ್. ಇಲ್ಲ ನನ್ನ ಮಗ, ಇವನು ಯಾವಾಗ ನೋಡ್ಕೊಂಡ? ಮಕ್ಕಳೆದ್ರಿಗೆ ಭಾಳ ಹುಷಾರಾಗಿರ್ಬೇಕು. ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತಾರೆ. ಯಾರಾದ್ರೂ ಕೇಳಿಸ್ಕೊಂಡ್ರ? ಯಾರೂ ಇಲ್ಲ. ಸ್ನೇಹ ಅಂದ್ರೆ ಪ್ರಾಣ ನೀಡೋ ಹುಡುಗರು ಕೇಳೋ ನಾವು ಅಣ್ಣ. ಒಂದೇ ಹೊಟ್ಟೆಲಿ ಹುಡ್ದೇ ಇದ್ರು ನಾವು ಇಲ್ಲಿ ಅಣ್ಣ ತಮ್ಮ.
ಯಾವ ಜನ್ಮದ ಪುಣ್ಯ ಏನೋ ಈ ಸ್ನೇಹ ಕೊಟ್ಟ ದೇವ್ರು. ಈ ಜನ್ಮಕ್ ಸ್ನೇಹ ಬಿಟ್ರೆ ಬೇಕಿಲ್ಲ ಬೇರೆ ಯಾರು. ಸ್ನೇಹನೇ ನಮ್ಮ ಪರಿವಾರ, ಈ ಖುಷಿಗೆ ಅದುವೇ ಆಧಾರ. ಒಂದೇ ತಟ್ಟೆಯಲ್ಲಿ ತಿನ್ಕೊಂಡು ಒಂದೇ ಸೈಕಲ್ ತುಳ್ಕೊಂಡು ಈಜ್ಕೊಂಡು ಮೋಜಾಡ್ಕೊಂಡು ಬೆಳೆದವ್ರು ನಾವು. ಒಂದೇ ಕನಸು ಕಟ್ಕೊಂಡು ಒಂದೇ ಗುರಿಯ ಇಟ್ಕೊಂಡು ಜೊತೆಯಾಗಿ ಸಾಯ್ತೀವಿ ಬಂದಾಗ ಸಾವು. ದೇಹ ಎರಡಾಗಿರ್ಬೋದು ಜೀವ ಒಂದೇನೆ ನಮಗೆ. ಯಾರೇನೇ ಅಂದ್ರು ನಾವು ಯೋಚಿಸಲ ಬೇರೆ ಬಗ್ಗೆ. ನಮ್ಗಿಲ್ಲಿ ನಾವೇ ಸುಲ್ತಾನ, ಸ್ನೇಹನೇ ನಮ್ಮ ವರಮಾನ. ಸ್ನೇಹ ಅಂದ್ರೆ ಪ್ರಾಣ ನೀಡೋ ಹುಡುಗರು ಕೇಳೋ ನಾವು ಅಣ್ಣ. ಕಷ್ಟ ಸುಖಕ್ಕಾಗ್ಲಿ ಅಂತ ಸೃಷ್ಟಿ ಮಾಡ್ದ ದೇವ್ರು ಸ್ನೇಹನು ಶುದ್ಧವಾದ ಸಂಬಂಧನ. ಎಷ್ಟೇ ಕಷ್ಟ ಬಂದ್ರು ಜೋಪಾನ ಮಾಡ್ಬೇಕು ಕೊನೆವರೆಗೂ ಈ ನಮ್ಮ ಗೆಳತನನ. ದೋಸ್ತಿ ಅನ್ನೋ ಆಸ್ತಿ ಸಂಪಾದಿಸ್ಬೇಕು ಜಾಸ್ತಿ. ದೋಸ್ತಿನೇ ನಮ್ಮ ಜಾತಿ ಅನ್ನೋದು ನಮ್ಮ ನೀತಿ. ಸ್ನೇಹನೇ ನಮ್ಮ ಕುಲದೈವ, ಈ ಸ್ನೇಹವೇ ನಮ್ಮ ಸರ್ವಸ್ವ. ಆಟ ಅನ್ನೋ ಸ್ನೇಹದಲ್ಲಿ ಯಾವುದೇ ಸಮುದಾಯ ಆಟ ಬರಲಿಲ್ಲ. ಆಟ ಆಡ್ತಾ ಆಡ್ತಾ ಪ್ರತಿಯೊಬ್ಬರು ತಮ್ಮನ್ನು ತಾವೇ ಮರೆತು ಖುಷಿಯಾಗಿದ್ದರು. ಅಲ್ಲಿದ್ದು ನಿಷ್ಕಲ್ಮಶ ಸ್ನೇಹ ಮಾತ್ರ. ಎಲ್ಲ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ರು. ಪ್ರೀತಿ ಹುಟ್ಟೋ ಹೃದಯದಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಮೋಡದಲ್ಲಿರುವ ನೀರಿನ ಹಾಗೆ ಪರಿಶುದ್ಧವಾಗಿತ್ತು. ಕಣ್ಣು ಸನ್ನೆಯಲ್ಲಿ ಪ್ರೀತಿ ಇತ್ತು. ಪ್ರೀತಿಯಲ್ಲಿ ನೂರಾರು ಕನಸುಗಳಿತ್ತು. ಆದರೆ ಅವರ ಮನಸ್ಸಲ್ಲಿದ್ದ ಭಯ ಅಲ್ಲೇ ನೋಡಿದೆ ಮುನ್ನೋಡ್ಕ ಮಾರಾಡ ಅವ್ರ ಜನಾಂಗ. ಹಾಕ್ಲಾ 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 ಆಡ್ಸು ಆಡ್ಸು.
ಪ್ರಪಂಚದಲ್ಲಿ ಎಲ್ಲ ಕಡೆ ಇರೋ ದೇವರನ್ನ ಮನುಷ್ಯ ಕಲ್ಲಲ್ಲಿ ಕೆತ್ತಿ ರೂಪ ಕೊಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಕಲ್ಲಲ್ಲಿ ಕೆತ್ತಿರೋ ಮೂರ್ತಿನೇ ದೇವರು ಅಂದ್ಕೊಂಡಿದ್ದು ಒಂದು ವರ್ಗ. ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋ ಸತ್ಯನ ನಂಬ್ತಾ ಇರಲಿಲ್ಲ. ಇವರು ಮೂಢನಂಬಿಕೆನೇ ಅಸ್ತ್ರ ಮಾಡಿಕೊಂಡ ಇನ್ನೊಂದು ವರ್ಗ ಇವರನ್ನು ಆಳೋಕ್ಕೆ ಶುರು ಮಾಡಿತು. ಮೂಢನಂಬಿಕೆನೇ ಸತ್ಯ ಅಂದ್ಕೊಂಡ ವರ್ಗ ತುಳಿತಕ್ಕೆ ಒಳಪಡ್ತು. ಇವತ್ತು ನಾವೆಲ್ಲ ಸೇರಿರೋದು ನಿಮ್ಗೆ ಗೊತ್ತಿರೋ ವಿಷಯನೇ. ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ತಮ್ಮ ಕೈಲ ಸಹಾಯನ ಮಾಡಬೇಕು. ನೀವೆಲ್ಲ ನಿಮ್ಮ ಕೇರಿಗಳನ್ನ ನೀವೇ ವಹಿಸ್ಕೊಂಡು ಹಣ ಕಲೆಕ್ಷನ್ ಮಾಡಬೇಕು. ಹಾಗೆ ಊರ್ ಮುಖಂಡ್ರ ಹತ್ರ ನಾವೆಲ್ಲ ಹೋಗಿ ಕೇಳ್ಕೊಂಡ್ ಬರ್ತೀವಿ. ನಿಮ್ಗೆಲ್ಲ ಒಪ್ಪಿಗೆ ಏನ್ರಪ್ಪ? ಒಬ್ಬೊಬ್ರ ತಲೆಗೆ ಎಷ್ಟೆಷ್ಟು ಬೀಳುತ್ತೆ? ಒಂದೊಂದು ಮನೆಗೆ ಕನಿಷ್ಠ 1000 ರೂಪಾಯಿ ಅಂತ ತೀರ್ಮಾನ ಮಾಡಿದ್ದೀವಿ. ಅಪ್ಪ 1000 ರೂಪಾಯ ಬಿಟ್ರಾಯ್ತು ಬಿಡ್ಲಾ, ನಿನ್ಗೇನೋ ಐತೆ, ನಾವೆಲ್ಲಿಂದ ತಂದ್ಕೊಳ್ಳೋಣ? ಏಯ್, ದೊಡ್ಡವ್ರು ಮಾತಾಡೋ ಮಧ್ಯೆ ನಿಂದೇನ್ಲ? ಕಡೆ ಪಕ್ಷ ಒಂದು ಮನೆಗೆ 500 ರೂಪಾಯಿ ಅಂತ ತೀರ್ಮಾನ ಮಾಡಿದೀವಿ. ಅದ್ರ ಮೇಲೆ ಹೆಚ್ಚಾಗಿ ಎಷ್ಟಾದ್ರೂ ಕೊಡ್ಬೋದು. 500? ಅದ್ಯಾಕೆ ನಾನು ಬಾಯಿ ತೆಗಿತೀಯಾ? ಸಂಜೆ ಆದ್ರೆ 50-100 ಎಣ್ಣೆ ಕೊಡ್ತೀಯಾ? ದೇವ್ರು ಕೊಡಕ್ಕಲ್ವಾ? 2 ದಿನ ಎಣ್ಣೆ ಬಿಟ್ರೆ ಸರಿ ಹೋಗ್ತದೆ. ನಿಮ್ಗೆಲ್ರಿಗೂ ಒಪ್ಕೊಂಡ್ರಪ್ಪ? ಏನಾದ್ರೂ ಇದ್ರೆ ಹೇಳ್ಬಿಡಿ, ಆದಷ್ಟು ಬೇಗ ತಲುಪಿಸ್ಬಿಡಿ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹಣ ವಸೂಲಿ ಮಾಡೋದಕ್ಕೆ ಶುರು ಮಾಡಿದರು. ಆದರೆ ವಸೂಲಿ ಮಾಡ್ತಿದ್ದ ಹಣಕ್ಕೆ ಮಾತ್ರ ಯಾವುದೇ ಭೇದ ಭಾವ ಇರಲಿಲ್ಲ. ದೇಶದ ಏನೋ ಹಿಂಗೆ ಮಾಡ್ಬಿಟ್ರು, ಹಿಂಗೆ ಕಡಿಮೆ ಕೊಟ್ಟರೆ ಏನೋ ಮಾಡೋದು? ಮುಂದೆ ನೋಡು ಬಾಲ. ಯಾಕ್ರೋ ಕಲೆಕ್ಷನ್ ಇಷ್ಟು ಕಮ್ಮಿ ತಂದಿದ್ದೀರಾ? ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗಿದ್ದಾರೆ, ರಾತ್ರಿ ವಸೂಲಿ ಮಾಡೋಣ. ನೋಡಿ, ಯಾವುದೇ ಕಾರಣಕ್ಕೂ ನೀವು ತರ ಕಲೆಕ್ಷನ್ನು ಅವ್ರಕ್ಕಿಂತ ಕಡಿಮೆ ಹಾಕ್ಕೊಡೋದು. ನೋಡಿ, ನಮ್ಮ ಬೀದಿಗಳಲ್ಲಿ ಒಂದು ಮನೆನೂ ಬಿಡಬಾರ್ದು. ಆಯ್ತಪ್ಪಾಜಿ. ಅವ್ರಿಗೂ ಟೀ ತಗೊಂಬ. ಬನ್ನಿ, ಎಲ್ಲ ಕೂತ್ಕೊಳ್ಳಿ. ಇರಿ, ಟೀ ಕುಡ್ಕೊಂಡೋಗಿ. ಲೋಟ ಅಲ್ಲಿದೆ, ತಗೊಳ್ಳಿ. ಲೋಟಕ್ಕೆ ಸ್ವಲ್ಪ ಎತ್ತು ಹುಯ್ಯಮ್ಮ. ಏನಪ್ಪ, ನಿಮ್ಮ ತಂದೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅಲ್ಲಿ ಲೋಟ ತೊಳೆದಿಕ್ಕೆ ಹೋಗಿ. ಸರಿ. ಏನೆಲ್ಲರೂ ಇಷ್ಟು ದೂರ ಬಂದಿದ್ದೀರಾ? ಏನಿಲ್ಲ, ಕಲೆಕ್ಷನ್ ತುಂಬ ಕಡಿಮೆ ಇದೆ. ದೊಡ್ಡವ್ರ ಮನೆಗೆ ಹೋಗೋಣ ಅಂತಿದ್ದೀವಿ. ನಿಮಗೂ ಒಂದು ಮಾತು ತಿಳಿಸಿ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತಿದ್ದೀವಿ. ಶರಬತ್ ತಗೊಳ್ಳಿ. ಅದಕ್ಕೆ ಯಾಕೆ ಇಷ್ಟು ದೂರ ಬರ್ಕೋಯಿದ್ರಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಾಯಿದ್ನಲ್ಲ. ಹಂಗೆಂಗಾಗುತ್ತೆ ಮಿಸ್ಟ್ರೆ, ನೀವು ಹೆಡ್ ಮಾಸ್ಟರ್ ಬೇರೆ ಈಗ. ಸರಿ, ಆಯಿತು. ಬೆಳಗ್ಗೆ ಎಲ್ಲ ಬೇಗ ರೆಡಿಯಾಗಿ MLA ಸಾಹೇಬನ್ನು ಮೀಟ್ ಮಾಡ್ಕೊಂಡು ಬರೋಣ. ಬಂದಮೇಲೆ ನಾನು ಸ್ಕೂಲ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ. ಸರಿ, ನಾವು ಬರ್ತೀವಿ. ಆಯಿತು, ಬನ್ನಿ. ಏನು ಮುಖ ನೋಡ್ತಾ ಇದ್ದೀಯ? ನಿಂಗೆ ಇದೆಲ್ಲ ವಸ್ತು, ನಂಗೆ ಮಾಮೂಲಿ.
ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇದೇ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ ರಾಜಕೀಯ ನಮಸ್ಕಾರ. ನಮಸ್ಕಾರ. ಏನೋ ಊರು ಮುಖಂಡರೆಲ್ಲ ಬೆಳಬೆಳಗ್ಗೆ ಬಂದಿದ್ದೀರಿ, ಅದು ಮೇಷ್ಟ್ರನ್ನ ಕರ್ಕೊಂಡು. ಏನು ಮೇಷ್ಟ್ರೆ ಸಮಾಚಾರ? ನಿಮಗೆ ಗೊತ್ತಲ್ಲ ನಮ್ಮೂರಲ್ಲಿ ದೇವಸ್ಥಾನ ಕೆಲಸ ನಡೀತಿರೋದು. ವಿಷಯ ಬಂತು, ಅದಕ್ಕೆ ಅಂತ ನಿಮ್ಮ ಹತ್ರ. ಸರಿ ಬನ್ನಿ. ತಿಂಡಿ ತಂದು ಕೊಡೋ. ಬನ್ನಿ ಮೇಷ್ಟ್ರೆ. ಬಂದೆ. ತನಗೆ ಸಿಕ್ಕ ಅವಕಾಶನ ಬಳಸ್ಕೊಳ್ಳೋದಕ್ಕೆ ಉಪಾಯ ಮಾಡಿತು. ಮೇಷ್ಟ್ರೆ, ಈ ಹೊಸ ದೇವಸ್ಥಾನ ಕಟ್ಟಿದ ಮೇಲಾದರೂ ನಮ್ಮನ್ನೆಲ್ಲ ಒಳಕ್ಕೆ ಬಿಡ್ತಾರೋ ಇಲ್ವೋ? ನಮ್ಮ ಕೆಲಸ ನಾವು ಮಾಡಿದ್ದೀವಿ, ದುಡ್ಡು ಕಲೆಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಏನು ಮಾಡ್ತಾರೆ ಅಂತ ನೋಡಬೇಕು. ಸರಿ. ಚೆಕ್ ತಗೊಂಬರೋ. ನೋಡಿ, ಇದಕ್ಕಿಂತ ಒಳ್ಳೆ ಟೈಮು ನಿಮಗೆ ಬೇರೆ ಸಿಕ್ಕಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೆ ತಿಳಿಸಿಬಿಡಿ, ನಾವು ಕೂಡ ದೇವಸ್ಥಾನದೊಳಗೆ ಪ್ರವೇಶ ಮಾಡ್ತೀವಿ ಅಂತ. ಸರಿ ಬರ್ತೀವಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಕೆಲಸ ಕಾರ್ಯ ಎಲ್ಲ ಸರಿಯಾಗಿ ನಡೀತಾ ಇದೆಯಾ? ಆ ವಿಷಯನೇ ಮಾತಾಡಕ್ಕೆ ಬಂದಿದ್ದೀವಿ. ಮಾತಾಡಿ. ಅಣ್ಣ, ಹಾಂ ನಿಮಗೆ ಗೊತ್ತಲ್ಲ ನಮ್ಮೂರಲ್ಲಿ ಕಲೆಕ್ಷನ್ಗಳೇ ಆಗ್ತಾ ಇಲ್ಲ. ಹಾಂ ನೀವೇ ಏನಾದರೂ ಮಾಡಬೇಕು. ಸರಿ, ಅದೊಂದು ಕಡೆ ಇರಲಿ, ನೀವೆದ್ದು ತಿಂಡಿ ಮಾಡಿ. ಬೇಡ ಅಲ್ಲೇ ಮಾಡ್ಕೊಂಬಂದಿದ್ದೀವಿ. ಹೌದೇನೋ? ಸರಿ ಬನ್ನಿ. ರಾಜಕೀಯದ ದಾಳಗಳು ತಮ್ಮ ಆಟ ಶುರು ಮಾಡಿದರು. ಫಸ್ಟ್ ಅಲ್ಲೇ ಹೋಗಿದ್ರಾ? ಏನು ಮಾಡೋದಣ್ಣ, ಹೆಡ್ ಮಾಸ್ಟ್ರು ಬೇರೆ. ನಿನಗಿನ್ನ ಅವನೇ ಹೆಸರು ಮಾಡ್ತಾನಲ್ಲ. ಸ್ವಲ್ಪ ಹುಷಾರಾಗಿರು. ಎಷ್ಟು ಕೊಟ್ಟ ಅವನು? ಅಣ್ಣ, ಚೆಕ್ ಕೊಟ್ಟವ್ರೆ, ಎಷ್ಟು ಅಂತ ನೋಡಲಿಲ್ಲ. ಸರಿ, ನೋಡ್ಬಿಟ್ಟು ಹೇಳು. ನಾನು ಚೆಕ್ ಕೊಟ್ಟಿರ್ತೀನಿ, ಅವನಿಗಿನ್ನ ಸ್ವಲ್ಪ ಜಾಸ್ತಿನೇ ಬರ್ಕೋ. ಗೊತ್ತಲ್ಲ, ಎಲ್ಲ ನಮ್ದೇ ನಡಿಬೇಕು. ನಿನಗೇನಾನು ಬೇಕಾ? ಬೇಡಣ್ಣ. ಸರಿ, ನಾನು ಹೊರಡಬೇಕು. ನಡಿ ಹೋಗೋಣ. ಮೇಷ್ಟ್ರೆ, ಅಂತೂ ಇಂತೂ ಮಗನಿಗೆ ಮೇಷ್ಟ್ರ ಕೆಲಸ ಕೊಡಿಸ್ಬಿಡ್ರಿ. ಅವನಿಗೆ ಅಂತ ಒಂದು ಕೆಲಸನೂ ಮಾಡಿಕೊಟ್ಬಿಟ್ರಿ. ಎಲ್ಲ ನಿಮ್ಮಂಥ ದೊಡ್ಡವರ ಆಶೀರ್ವಾದ. ಇದರಲ್ಲಿ ನಮ್ದೇನಿದೆ, ಎಲ್ಲ ದೇವ್ರದು. ಹೆಂಗೋ ನೀವೆಲ್ಲ ಸೇರಿ ಈ ಕೆಲಸ ಮಾಡಿಕೊಟ್ರೆ ಅಷ್ಟೇ ಸಂತೋಷ. ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಿದ್ದೀವಿ. ಸರಿ, ನೀವು ಹೊರಡ್ಬೋದು. ಸರಿ, ದೇವ್ರು ಒಳ್ಳೇದು ಮಾಡಿ. ನಡಿ. ಕನ್ನಡ ವರ್ಣಮಾಲೆಯಲ್ಲಿ 56 ಅಕ್ಷರ ಯಾವ ಥರ, ಅದೇ ಥರ ಇಂಗ್ಲೀಷ್ನಲ್ಲೂ ಕೂಡ 26 ಅಕ್ಷರಗಳು A to Z. ಎರಡನೇದು ಮೆಲ್ಲಗಾಡ್ರು ಇಲ್ಲಿ ಹೇಳ್ಕೊಡ್ತಾ ಇಲ್ವಾ? ಲವ್ ಮೇಷ್ಟ್ರು, ನಾವು ಕಲ್ ದಬಾಕಿಲ್ವಾ? ಬಾ ನೀನು ಕೂತ್ಕೋ, ನಿಂಗೂ ಒಂದು ಜಾಗ ಕೊಡಿಸ್ತೀನಿ. ಜಾಗ LISH. ಕನ್ನಡ ವರ್ಣಮಾಲೆಯಲ್ಲಿ 56 ಅಕ್ಷರ ಯಾವ ಥರ, ಅದೇ ಥರ ಇಂಗ್ಲೀಷ್ನಲ್ಲೂ ಕೂಡ 26 ಅಕ್ಷರ. ಈ ಜನ್ಮದಲ್ಲಂತೂ ನೀವು ಉದ್ಧಾರ ಅಲ್ಲ, ಅವನು ಉದ್ಧಾರ ಹಾಕ್ಬಿಡಲ್ಲ. ಅಲ ಟೋಪಿ ನನ್ನ ಮಕ್ಳ ಹಾಳಾಗೋಗ್ರಿ. ಎಷ್ಟು ಉಗಿದ್ರು ಅಷ್ಟೇನೆ. ಏನಡ? ಆಡಿಡ ಬಂದಿ ಆಡು. ಏನ್ರಲ್ಲ? ಮೈಸ ಬಂದಕಲ್ಲ, ಲಂಡನ್ ಇದ್ದ. ಬಾ ಕೂತ. ಮಾಡ್ತೀಕಲ್ಲ ಅಲ್ಲ ಅಸ್ಲ ಮನೆ ಕಡೆ ಹೋಗಿ ಗೇಮೆ ನೋಡ್ಕೊಳ್ಳಿ. ಹೋಗಿ ಮನೆ ಕಡೆ ಹೋಗಿ. ಅದಿದ್ರೆ ನಾವೇ ಇಲ್ಲಿ ಬರ್ತಾ ಇದ್ನೋ. C D ಇಂಗ್ಲೀಷ್ ಕೂಡ ಹೇಳ್ಕೊಡ್ತೀನಿ, ಸರಿನಾ? ನಿಮ್ಮ ಉಪಯೋಗಕ್ಕೆ ಬರ್ಬೋದು. ಈ ಕನ್ನಡ ವರ್ಣಮಾಲೆ ಇರ್ತದಲ್ಲ, A I ಅದೇ ಥರ A B C. ಹೇ ಮಾವ, ಅತ್ತ ಕರಿತೈತೆ, ಬಿರ್ಬಿರ್ನೆ ಮನೆಗ್ ಬಾ. ಸರಿ, ಬರ್ತೀನಿ ನಡಿ. ನಿಮ್ಮವ ಮೇಷದ ಪಡಗಿಸ್ಕೊಂಡ್ ಬರ್ತಾನ, ಮನಗ್ ಬರ್ತಾ ನಡಿ ನೀನು.
ನೀ ಸುಮ್ ಕುತ್ಕೊಳ್ಳ. ನೀವೆಲ್ಲ ಹಾಳಾಗೋದಲ್ದೆ ನಮ್ಮ ಮಾವನ್ ಬೇರೆ ಹಾಳು ಮಾಡ್ತೀರಾ. ಆಟ ಮಾಡೋರ್ಗೆಲ್ಲ ಯಾಕೆ ತೊಂದರೆ ಕೊಡ್ತಿದ್ದೀರಾ? ನೀವೆಲ್ಲ ಇಲ್ಲ ಜಾಗ ಖಾಲಿ ಮಾಡಿ. ಸರಿ ನೀನು ಮಾಡಪ್ಪ. ಹಾಂ ಏನ ಪಾಠನ? ಸರಿ, ದಿವಸ ನೀವು ಇದೇ ಥರ ಬಂದರೆ ನಾನು ಹೇಳ್ಕೊಡ್ತೀನಿ, ಸರಿನಾ? ಹೆಜ್ಜೆಯ ಮೇಲೊಂದು ಹೆಜ್ಜೆಯನು ಇಡುವ ಖುಷಿಯಲಿ ಹಗಲು ಇರುಳು ಮರೆತರು ಪ್ರೀತಿ ನಾಶೆಯಲಿ ಅಂಗಳು ಪ್ರೀತಿಯ ಭಾಷೆಯನು ಮಾತನಾಡಿವೆ ಏಳೇಳು ಜನುಮ ಜೊತೆಗಿರುವ ಆಣೆ ಮಾಡಿವೆ ಸರಿ ತಪ್ಪು ಏನು ಯೋಚನೆ ಇಲ್ಲ ಪ್ರೀತಿ ಶುರುವಾಗಿದೆ ಸವಿ ಮುದ್ದು ಮಾತು ಪ್ರೀತಿಯ ಸ್ಪರ್ಶ ಜಗವ ಮರೆಸಿದೆ ರಾಜಕೀಯ ಹೊಸ ತಲೆಮಾರುಗಳಲ್ಲಿ ತನ್ನ ವಿಷದ ಬೀಜನ ಬಿತ್ತಿತು. ನಮಸ್ಕಾರ ಸರ್. ನಿನ್ನ ಅಪ್ಪಂದು ಯಾವಾಗಲೂ ಇದೆ ಆಗೋಯ್ತು. ದೊಡ್ಡವರು ಹೊಂದ್ಕೊಂಡು ಇನ್ನು ಹಳೆ ಕಾಲದಲ್ಲೇ ಇದ್ದಾರೆ. ದೇವ್ರಿಗಿಂತ ದೊಡ್ಡವರಾ? ಅಲ್ಲ, ಇನ್ನು ಎಷ್ಟು ದಿವಸ ಅಂತ ಹೊರಗಡೆನೆ ಪೂಜೆ ಮಾಡ್ತಾ ಬರ್ತೀರಾ? ನಾನು ಅವತ್ತೇ ನಿಮ್ಮ ಅಪ್ಪಂಗೆ ಹೇಳಿದೆ, ನನ್ನ ಮಾತು ಎಲ್ಲಿ ಕೇಳ್ತಾನೆ ನಿಮ್ಮಪ್ಪ? ನೀವೇನಾದ್ರೂ ಒಳಗಡೆ ಹೋದ್ರೆ ದೇವ್ರೇನು ತಿರುಗಿಸ್ಬಿಡ್ತಾನ? ಹಾಗೇನಿಲ್ಲ ತಾನೆ. ಇತಿಹಾಸ ಪುರಾಣ ತೆಗೆದು ನೋಡಿದ್ರೆ ದೇವರು ಪ್ರತ್ಯಕ್ಷ ಆಗಿ ಇರೋದು, ಒಲಿದಿರೋದು ನಮ್ಮಂತವರಿಗೆ. ಈಗ ಕಾಲ ಬದಲಾಗಿದೆ, ನೀವು ಬದಲಾಗಿ, ನಿಮ್ಮರೊಂದು ಬದಲಾಯಿಸಿ. ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ? ಇಂಥ ಒಳ್ಳೆ ಸಮಯ ಮತ್ತೆ ಸಿಗೋದಿಲ್ಲ. ಆವತ್ತಿನ ದಿವಸ ನೀವೆಲ್ಲ ಒಳಗೋಗಿ, ಏನಾಗುತ್ತೋ ನೋಡೋಣ. ಹೋಗ್ತಿರ ತಾನೆ? ಹೋಗ್ತೀವಿ ಸರ್. ಆಯ್ತು, ನೀನು ಹೋಗು. ಸರಿ, ಬರ್ತೀನಿ ಸರ್. ನೋಡು, ಈ ನಡುವೆ ನಿಮ್ಮಪ್ಪ ಆ ಗೋಪಾಲ ಸ್ವಾಮಿನ ಜೊತೆ ಹಾಕೊಂಡು ಓಡಾಡ್ತಾವನೆ. ಎಲ್ಲದಕ್ಕೂ ಅವನ್ನೇ ಮುಂದೆ ನಿಲ್ಲಿಸ್ಕೊಂಡು ಎಲ್ಲಾ ಕೆಲಸನೂ ಮಾಡಿಸ್ತಾವನೆ. ನಿನಗೆ ಗೊತ್ತು, ಅವನು ಬೇರೆ ಹೆಡ್ ಮಾಸ್ಟ್ರು. ಮುಂದೆ ಅವನಿಂದ ನಮಗೆ ತೊಂದರೆ ಆಗ್ಬೋದು. ಯಾಕೆಂದ್ರೆ ನಮ್ಮ ಸಂಪ್ರದಾಯ ಪದ್ಧತಿ ಎಲ್ಲ ಏನು ಇಲ್ಲಿವರೆಗೂ ನಡೆದಿದೆಯೋ ಅದೇ ತರ ನಡೀಬೇಕು. ಈಗ ನೋಡಿದ್ರೆ ಇದನ್ನೆಲ್ಲ ಮುರಿಯೋ ತರ ಇದೆ. ನೀನು ಬೇರೆ ಅವನ ಮಗನ ಜೊತೆ ಹಾಕೊಂಡೇ ಓಡಾಡ್ತಾ ಇದೆಯಂತೆ. ನೋಡಪ್ಪ, ನಿಮ್ಮ ಆಟ ಪಾಠಗಳೆಲ್ಲ ಮೈದಾನದವರೆಗೂ ಇರಲಿ, ಮನೆ ಮಠ ದೇವಸ್ಥಾನದವರೆಗೂ ಬರಂಗಿಲ್ಲ. ಯಾವುದಕ್ಕೂ ಎಲ್ಲ ನಿನ್ನ ತಲೆಯಲ್ಲಿ ಇಟ್ಕೊ. ಒಂದು ಕಡೆ ಬಿತ್ತಿದ ವಿಷದ ಬೀಜ ಇನ್ನೊಂದು ಕಡೆ ಮೊಳಕೆ ಒಡೆಯೋದಕ್ಕೆ ಶುರು ಮಾಡಿತು. ಅರ್ಥ ಆಯ್ತಾ? ಹೊರಡು. ಹೆಚ್ಚು ಕಡಿಮೆ ಮುಗ್ದಂಗಾಯ್ತು. ಆ ಗೋಪುರವನ್ನು ಕುಡಿಸ್ಬಿಟ್ರೆ ನಮ್ಮ ಕೆಲಸ ಆದಂಗೆ. ಮಿಕ್ಕಿದ್ದು ಆಮೇಲೆ ನೋಡೋಣ. ಮೇಷ್ಟ್ರೆ, ಒಪ್ಪಿಸ್ಕೋಬೇಕು. ಕೊಡಿ, ನಮ್ಮ ಕಡೆಯಿಂದ ಅದು ಕಲೆಕ್ಷನ್ ಇಷ್ಟು. ಅಂತೂ ದೇವಸ್ಥಾನದ ಕೆಲಸ ಹೆಚ್ಚು ಕಡಿಮೆ ಮುಗ್ದಂಗಾಯ್ತು.
ಇನ್ನು ಮುಂದೆ ನಡೆಯೋ ಕೆಲಸ ಕಾರ್ಯಗಳನ್ನ ನೀವೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ಅದರಲ್ಲೇನಿದೆ, ನಮ್ಮೂರು ದೇವಸ್ಥಾನ ಕೆಲಸ ನಾವು ಮಾಡ್ದಿರ ಇನ್ಯಾರು ಮಾಡ್ತಾರೆ? ಬರ್ಲಾ? ಸರಿ. ಏನು ನಂಜಪ್ತಾರೆ, ಮುಂದೆ ನಿಂತು ಎಲ್ಲ ಕೆಲಸ ನಡ್ಸ್ಕೊಡಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀರಾ? ದುಡ್ಡು ಕೊಟ್ಟಿದ್ದಾರಲ್ಲ, ಮಾತು ಹೇಳಿದೆ ಅಷ್ಟೇ. ಓ ಆಗ ಹಂಗಾದ್ರೆ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಅವ್ರ ದೇವಸ್ಥಾನದ ಮೇಲೆ ಎಕ್ಕೂಡ್ದು. ಅವ್ರು ಯಾವಾಗ ತಾನೇ ಬಂದಿದ್ದಾರೆ ಹೇಳಿ? ಮಾಸ್ಟ್ರಿಗೆ ಊರ್ ಪದ್ಧತಿ ಗೊತ್ತು. ಅಂಜಪ್ಪನವ್ರೆ, ಯಾವುದೇ ಕಾರಣಕ್ಕೂ ಒಳಗಡೆ ಬರಬಾರ್ದು. ನಮಸ್ಕಾರ. ಸೌಕರ್ಯಗಳು ಬರಬೇಕು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಗೌಡ್ರೆ. ಎಲ್ಲಾ ಸಿದ್ಧತೆಗಳು ಚೆನ್ನಾಗಿ ನಡೀತಾವ? ಅಣ್ಣ, ನಿಮ್ ದಯೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಅವನೇ. ಬಂದು ನೀವು ಉದ್ಘಾಟನೆ ಮಾಡಿಕೊಟ್ರೆ ಸಾಕು. ಬನ್ನಿ. ಹ್ಞೂ ಸರಿ, ನಾನು ಬರ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ಳಿ. ಅವತ್ತಿನ ಖರ್ಚು ಏನಿದೆ ಎಲ್ಲ ನಾನೇ ನೋಡ್ಕೋತೀನಿ. ತುಂಬಾ ಸಂತೋಷ ಅಣ್ಣ. ಓಟ್ ಬನ್ನಿ. ಬರ್ತೀನಿ. ನಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ಮತ್ತೆ ದೇವಸ್ಥಾನದ ಕೆಲಸ ಎಲ್ಲಿ ತನಕ ಬಂತು? ಎಲ್ಲ ಮುಗೀತು, ನೀವು ಬರಲೇಬೇಕಣ್ಣ. ನೀವೇ ನಮ್ಗೆ ಇಂಪಾರ್ಟೆಂಟ್. ನಿಮ್ಮ ಹೆಸರನ್ನ ಮೇಯ್ನಲ್ಲಿ ಹಾಕ್ಸಿದ್ದೀವಿ. ಓ, ಸರಿ, ಬರ್ತೀನಿ. ಬರ್ತೀವಿ. ಏಯ್, ಆ ಇನ್ವಿಟೇಷನ್ ತಗೊಂಬಾ. ನಮ್ ಜನ ಬಹಳ ಹುಷಾರಾಗಿ ಬಿಟ್ಟಿದಾರಲ್ಲ. ಇದಣ್ಣ, ಇದ್ರಲ್ಲಿ ಹಿಂಗದ? ಇವ್ರು ನನಗೆ ರಾಜಕೀಯ ಕಲಿಸ್ತಾ ಇದ್ದಾರೆ. ಮತ್ತ ಇವನ್ನೆಲ್ಲ ಬಿಟ್ಟಕ್ಕಲ್ವಣ್ಣ? ಹೆಂಗ ಬಿಟ್ಟಾಕೋಕ್ಕಾಗತ್ತೆ? ಅವ್ರನ್ನ ಬಿಟ್ರೆ ನಾನೇ ರಾಜಕೀಯ ಬಿಡಬೇಕಾಗತ್ತೆ. ಅಂದ್ರೆ ಅವ್ರೇ ಅಲ್ವೇನೋ ನಮ್ಗೆ ಓಟ್ ಹಾಕೋದು. ಮತ್ತ ಈಗ ಏನ್ ಮಾಡಿದ್ರಣ್ಣ? ಮಾಡಬೇಕು, ಏನಾದ್ರೂ ಒಂದು ಮಾಡಲೇಬೇಕು. ಮಳೆ ಬರ್ತಾ ಇದೆ, ಒಳಗಡೆ. ಸರಿಣ್ಣ. ಸೂರ್ಯಂಗೆ ಟಾರ್ಚಾ? ಬಡ್ಡಿ ಮಕ್ಕ ಅವ್ರ ಬುದ್ಧಿಯ ತೋರಿಸ್ಬಿಟ್ರಡ. ದೊಡ್ಡೋರು ಅನ್ಕೊಂಡು ದೊಡ್ಡದಾಗೆ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ರು. ಇದ್ಯಾಕಡ ಏನಾಯ್ತು ನಿಂಗ? ಇದ್ಯಾಕೆ ಹಿಂಗ ಅಡಿಯೇ? ಮತ್ತೆ ಕೆಲಸ ಮಾಡಿಸ್ಕೊಳ್ಳೋ ತನಕ ಮಾಡಿಸ್ಕೊಂಡ್ಬಿಟ್ಟು ಈಗ ನಮ್ಗೆ ಒಳಗಡೆ ಬಿಡಲ್ಲ ಅಂದ್ರೆ ಎಲ್ಗುಡ? ದುಡ್ಡು ನಮ್ದು ಬೇಕು, ಕೆಲಸ ನಮ್ದು ಬೇಕು, ಆದ್ರ ದೇವಸ್ಥಾನದೊಳಕ ನಮ್ ಮುನ್ನೆ ಬಿಡಲ್ವಂತ. ಯಾರುಡ ಹೇಳಿದ್ ನಿಂಗೆ? ದೇವಸ್ಥಾನದವ ಎಲ್ಲ ಮಾತಾಡ್ತಾ ಇದ್ರು, ನಮ್ಮವ್ರನ್ನವ್ರ ಹತ್ರಕ್ಕೂ ಸೇರ್ಸಲ್ವಂತ. ಅವಾಗ ಮಾತ್ರ ನಾವ್ ಬೇಕಾಗಿತ್ತು, ಇವಾಗ ಬೇಡ್ವಾ? ಇದ್ಯಾಕಡ ಒಸಿ ಸಮಾಧಾನದಿರ್ರಿ. ಅದೇನಾದ್ ನೋಡು. ಇಷ್ಟು ವರ್ಷ ಅದನ್ನೇ ಮಾಡ್ಕೊ ಬಂದಿರೋದು. ಈಗ ಇಷ್ಟ ಮಾಡಿದ್ರು ತಿರ್ಗ ಅವ್ರು ಅದನ್ನೇ ಮಾಡ್ತಾವ್ರ. ನಾವ್ ಎಷ್ಟ್ ದಿವಸ ಅಂತ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರೋದು? ಏಯ್ ಸುಮ್ಕಿರ್ರು, ಹಾಗೆಲ್ಲ ಮಾಡಬಾರ್ದು. ಹಾಗೆಲ್ಲ ದೊಡ್ಡವ್ರನ್ನ ಹೆದರಾಕಳಕ್ ಹೋಗ್ಬೇಡ್ರಿ. ಮತ್ತೆ ಅವ್ರು ಮಾಡಿ ಸರಿನಾ? ಅವ್ರು ಮಾಡಿದ್ದು ಸರಿ ಇಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡೋಣ. ಏನ್ ಮಾಡ? ನಾಳೆ ನೀವುಗಳೆಲ್ಲ ಸೇರಿ ಒಂದು ಮನವಿ ಪತ್ರವನ್ನು ರೆಡಿ ಮಾಡ್ಕೊಂಡು ಹೋಗಿ ಪೊಲೀಸರಿಗೆ, ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡಿ. ನೋಡಿ, ಈ ತರ ಆಗಿದೆ, ನಮಗೆ ಈ ತರ ಪ್ರವೇಶ ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಮುಂದಿಂದೆಲ್ಲ ನೋಡ್ಕೊಂತಾರೆ. ನಾವ್ಯಾಕೆ ಎದುರಾಕಬೇಕು ಅವ್ರನ್ನ? ಸರಿ ಆಯ್ತು. ತಮ್ಮ ಹಕ್ಕನ್ನ ಕೇಳೋಕೆ ಕಾನೂನಿನ ಮೊರೆ ಹೋದರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮನವಿ ಪತ್ರ ಕೊಡ್ಬೇಕಾಯ್ತು. ಸರಿ ಆಯ್ತು, ನೀವು ಹೊರಡಿ. ನಿಮ್ಮ ಜೂರಿ ಸೆಕ್ಷನ್ಗೆ ಫೋನ್ ಮಾಡಿ ಹೇಳ್ತೀನಿ. ನಿಮಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನೀವು ಯಾರು ಜಗಳ ಮಾಡ್ಕೊಂಡು ಹೋಗ್ಬೇಡಿ, ಸರಿನಾ? ಸರಿ ಸರ್. ಸರಿ ಸರಿ ಸರಿ. ಬರ್ತೀವಿ ಸರ್. ಕಾನೂನು ಅನ್ನೋದು ರಾಜಕಾರಣಿಗಳ ಕೈಲಿ ಕುಣಿಯೋ ಬೊಂಬೆ ಆಗಿತ್ತು. ನಮಸ್ತೆ ಸರ್. ಕೂತ್ಕೊಳ್ರಿ ಇನ್ಸ್ಪೆಕ್ಟ್ರೆ. ಏ ಗ್ಲಾಸ್ ತಗೊಂಬರ ಒಂದ. ಸರ್ ನೋಡ್ರಿ, ಅವತ್ತಿನ ದಿನ ನಮ್ಮ ಹುಡುಗರು ಯಾರನ್ನೂ ಒಳಗೆ ಬಿಡೋದಿಲ್ಲ. ನೀವು ಯಾರಿಗೂ ಸಪೋರ್ಟ್ ಮಾಡಂಗಿಲ್ಲ. ಕಂಡು ಕಾಣದೆ ಸುಮ್ಮನೆ ಆಗ್ಬಿಡ್ಬೇಕು. ಆಯ್ತು ಸರ್. ಅವರು ಹುಡುಗರು ಇವತ್ತು ಕಿತ್ತಾಡ್ತಾರೆ, ನಾಳೆ ಮುಂದಾಗ್ತಾರೆ. ಆದರೆ ಯಾವುದೇ ಕಿತ್ತಾಟ, ಹೊಡೆದಾಟ, ಕೇಸು ಗೀಸು ಅನ್ನೋದು ಏನು ಆಗ್ಬಾರ್ದು. ನೋಡ್ಕೋತೀನಿ ಸರ್. ಸರಿ, ನಾನು ಬರ್ತೀನಿ ಸರ್. ನಿಮಗೆ ಏನ್ ತಲುಪಬೇಕು
ಅದು ನಿಮ್ಮನ್ನ ಹುಡುಕೊಂಡ್ಬಂದು ತಲುಪತ್ತೆ. ಓವರ್. ಕಾನೂನು ತಮ್ಮ ಜೊತೆಗಿದ್ರೆ ನಮಸ್ತೆ ಸರ್. ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಅವ್ರಿಗಿತ್ತು. ಅಂತೂ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಹ್ಞೂ ಸರ್, ನಿಮ್ಮ ಸಹಕಾರ ಬೇಕು ಸರ್, ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ಸರಿ, ಪೊಲೀಸ್ ಸ್ಟೇಷನ್ಗೊಂದು ಲೆಟರ್ ಕೊಟ್ಟಿದ್ದೀರಾ? ಹ್ಞೂ ಸರ್, ಕೊಟ್ಟಿದ್ದೀವಿ ಸರ್. ಹಾಗೆ DC ಆಫೀಸ್ಗೊಂದು ಲೆಟರ್ ಕೊಟ್ಬಿಡಿ. ಸರಿ ಸರ್. ಸರಿ, ನೀವು ಹೊರಡಿ, ನಾನು ವ್ಯವಸ್ಥೆ ಮಾಡ್ತೀನಿ. ಬರ್ತೀವಿ ಸರ್. ಬರ್ತೀವಿ ಸರ್. ಸರ್ ನಮಸ್ಕಾರ ಸರ್. ಲೆಟರ್ ಕೊಡಬೇಕಾಯಿತು. ಏನ್ರಪ್ಪ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀರಾ? ಇದಕ್ಕೆ ಅವ್ರ ಒಪ್ಪಿಗೆ ಇದೆಯಾ? ಸರ್, ಜೀರ್ಣೋದ್ಧಾರ ಸಮಯದಲ್ಲಿ ನಮ್ಮ ಹತ್ರ ಕೆಲಸನೂ ಮಾಡಿಸ್ಕೊಂಡು ದುಡ್ಡು ಈಸ್ಕೊಂಡಿದ್ರು. ಒಳಗಡೆ ಬಿಡ್ತೀನಿ ಅಂತಾನೂ ಅಂದಿದ್ರು. ಈಗ ನೋಡಿದ್ರೆ ಬಿಡಲ್ಲ ಅಂತವ್ರೆ. ಅದಕ್ಕೆ ನಾವು ಕಾನೂನು ಪ್ರಕಾರ ಪ್ರವೇಶ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಅದಕ್ಕೆ ನಿಮ್ಮ ಸಹಕಾರ ಬೇಕು ಸರ್. ಸರಿ, ನಿಮ್ಮ ಏರಿಯಾ ಇನ್ಸ್ಪೆಕ್ಟರ್ ನಾ ಮಾತಾಡ್ತೀನಿ. ಜಗಳ ಎಲ್ಲ ಮಾಡಿಕೊಡ್ದು. ಇಲ್ಲ ಸರ್. ನೀವಿನ್ ಹೊರಡಿ. ಬರ್ತೀವಿ ಸರ್. ಯಾವುದೇ ಕಾರಣಕ್ಕೂ ಅಲ್ಲಿ ಗಲಾಟೆ ಆಗಬಾರ್ದು. ಇಲ್ಲ ಸರ್. ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆದ್ರೂ ಆಕ್ಷನ್ ತಗೊಳ್ತೀವಿ. ಸರಿ, ನೀವಿನ್ ಹೊರಡಿ. ಬರ್ತೀವಿ ಸರ್. ತನಗಿಷ್ಟ ಇಲ್ಲ ಅಂದರೂ ಕಾನೂನಿನ ಗೊಂಬೆ ಕುಣಿಲೇಬೇಕಾಗಿತ್ತು. ಯಾಕೆ ಅಂದರೆ ಅದರ ಸೂತ್ರ ತನ್ನ ಕೈನಲ್ಲಿ ಇಲ್ಲ ಅನ್ನೋ ಸತ್ಯ ಅದಕ್ಕೆ ಯಾವತ್ತೋ ಗೊತ್ತಾಗಿತ್ತು. ನಮಸ್ಕಾರ ಸರ್. ಹಾಂ, ಕೂತ್ಕೊಳ್ಳಿ. ಸರ್ ಏನೋ ಬರ ಕೇಳಿದ್ರಂತೆ. ನೋಡಿ, ಅವತ್ತು ನಮ್ಮವರು ದೇವಸ್ಥಾನ ಪ್ರವೇಶ ಮಾಡೋದು ಗ್ಯಾರಂಟಿ. ನೀವು ಅವರಿಗೆ ಪ್ರೊಟೆಕ್ಷನ್ ಕೊಡಿ. ಖಂಡಿತ ಸರ್. ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಓಕೆ ಸರ್. ಇಷ್ಟು ವರ್ಷ ನಡ್ಕೊಂಡು ಬಂದಿರೋದೇ ಬೇರೆ. ಅಪ್ಪ ಹಾಕಿದ ಆಳದ ಮರ ಅಂತ ಅದಕ್ಕೆ ಜೋತ್ ಬಿತ್ಕೊಂಡಿರೋಕ್ಕಾಗತ್ತಾ? ಏನೇ ನಡೆದ್ರು ನೀವೇನು ನೋಡಿಲ್ಲ ಅನ್ನೋ ರೀತಿಯಲ್ಲಿ ಇರಬೇಕು. ನಮ್ಮ ಹುಡುಗರು ಒಳಗೆ ಹೋಗ್ತಾರೆ, ಸರಿನಾ? ಸರಿ ಸರ್. ಆಯಿತು, ನಾನು ಅಲ್ಲೇ ಬರ್ತೀನಿ. ಅಲ್ಲೇ ಮೀಟ್ ಆಗೋಣ. ಸರಿ, ಬರ್ತೀನಿ ಸರ್. ಸರ್ ಏನೋ ಫೈಲ್ ತಗೊಳಗ, ಆಮೇಲೆ ನೋಡೋಣ. ಏನಪ್ಪ ಸರ್, ಯಾಕೆ ಊಟ ಮಾಡಿಲ್ವಂತೆ? ಏನು ಗೌಡ್ರೆ ಮಾಡೋದು? ಈ ಕಡೆ MLA ಜಮದಗ್ನಿಯವ್ರು ಫೋನ್ ಮಾಡ್ತಾರೆ, ಆ ಕಡೆ MP ವೆಂಕಟೇಶ್ ಪ್ರಸಾದ್ ಅವ್ರು ಫೋನ್ ಮಾಡ್ತಾರೆ. ಈ ಕಡೆ ಬಿಡಿ ಅಂತಾರೆ, ಆ ಕಡೆ ಬಿಡಬೇಡಿ ಅಂತಾರೆ. ಯಾರು ಮಾತು ಕೇಳೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಕಡೆ ಊರು ಜನ ಎಲ್ಲ ಸರ್ ದುಡ್ಡು ತೊಗೊಂಡೇನೋ ಮಾಡ್ತಿದ್ದೀರಾ ಅಂತಾರೆ, ಆ ಕಡೆ DYSP ಸಾಹೇಬರು ಫೋನ್ ಮಾಡ್ತಾನೆ ಇದ್ದಾರೆ. ಈ ಕೆಲಸನೇ ಬೇಡ ಅನ್ಸ್ಬಿಟ್ಟಿದೆ ಗೌಡ್ರೆ. ಸರ್ ಬಿಡಿ ಸರ್, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದೆ ಕಾಮ್ ಅಂತಾನೆ. ಕಾಮನೇ ರೀ, ನಮ್ಮ ಕುದ್ಗೆಗೆ ಬಂದಿದೆಯಲ್ಲ ಈಗ. ಇಡೀ ಊರೇ ಅವತ್ತು ಸಂಭ್ರಮದಲ್ಲಿ ಮುಳುಗಿತ್ತು. ತಮ್ಮ ಇಷ್ಟು ದಿನದ ಕನಸುಗಳು ನನಸಾಗೋ ಸಮಯ ಬಂದಿದೆ ಅಂತ ಎಷ್ಟೋ ಮನಸ್ಸುಗಳು ಸಂತೋಷವಾಗಿತ್ತು. ಆದರೆ ರಾಜಕೀಯಕ್ಕೆ ಆ ಸಂತೋಷದ ಅವಶ್ಯಕತೆ ಇರಲಿಲ್ಲ.
ರಾಜಕೀಯ ಬಿತ್ತಿದ ವಿಷದ ಬೀಜಗಳು ಮೊಳಕೆ ಒಡೆದು ಬೆಂಕಿ ಚೆಲ್ಲೋಕೆ ಶುರು ಮಾಡಿತು. ಆಟದಲ್ಲಿ ಶುರುವಾಗಿದ್ದ ಸ್ನೇಹ ಕೈ ಮಿಲಾಯಿಸಿ ರಕ್ತದಲ್ಲಿ ಬೆಳೆಯೋಕೆ ಶುರುವಾಯಿತು. ಯಾರನ್ನು ಬಿಡಬಾರ್ದಾದ್ರೆ ಬೇಡ ಕೂಡ ಮಹೇಶ. ಅದನ್ನೇ ನಾನು ಹೇಳ್ತಾ ಇರೋದು, ಇದರಲ್ಲಿ ಯಾರು ಕಾಲಿಡಬಾರ್ದು ಅಂತ. ನಡ್ರಿ ನಡ್ರಿ ಹತ್ತಿ ಜೀಪ್ ಹತ್ತಿ ಹತ್ತ ಕುಣಿಸ್ರೆಲ್ಲ ಒಳಗಡೆ. ನೋಡ್ರಿ, ನೀವು ಇದೇ ರೀತಿ ವಾದ ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ. ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬೇಗ ಬನ್ನಿ. ಅದಂಗಾಗ್ಬಿಟ್ಟದು, ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಮುರಿಯಕ್ಕಾಗಲ್ಲ. ಸಂಪ್ರದಾಯ ನೀವ್ ಮಾಡ್ಕೊಂಡಿರೋದು ಯಾವ್ರಲ್ಲ. ಕೆಲ್ಸ ಮಾಡಕ ಕಾಸು ಕೂಡ್ಸಕ ನಾಮ್ ಬೇಕು. ಆಗ ನಿಮ್ ದೇವ್ರು ಸಂಪ್ರದಾಯ ಅಡ್ಡ ಬರ್ನಿಲ್ವಾ? ಏಯ್, ಸುಮ್ಮನೆ ನಿಂತ್ಕೊಳ್ಳೋ. ಅದಕ್ಕೆ ಅಂತ ನಾವಿದೀವಿ ಇಲ್ಲಿ.
ನೋಡಿ ಸಾಹೇಬ್ರೆ, ಅವತ್ತು ಒಳಗೆ ಬಿಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಇವತ್ತು ನಮ್ಮ ಹುಡುಗರು ಕೇಳ್ತಾ ಇರೋದು. ನಾವ್ಯಾರು ಹೇಳಿಲ್ಲ ಸ್ವಾಮಿ. ಅವತ್ತು ನಂಜಪ್ಪನವರು ನಿಮ್ಮೆದುರನ್ನೇ ಹೇಳಿದ್ರಲ್ಲ. ನಂಜಪ್ಪನವರು ಒಳಗಡೆ ಬಿಡ್ತೀನಿ ಅಂತ ಹೇಳಿಲ್ಲ, ನಾನೇ ಇದ್ದಲ್ಲ. ನೀವೇನು ಹೇಳಿದ್ರಿ? ಊರಿನ ದೇವ್ರ ಕೆಲಸ ಮಾಡಿದ್ರೆ ಎಲ್ಲಾರು ಪೂಜೆ ಮಾಡ್ಕೋಬಹುದು ಒಳ್ಳೇದಂತ ಮುಂಚೆ ಹೊರಗ್ ನಿಂತು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರಲ್ಲ, ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಇದು ಇಂದ್ಲಿಂದ ಬಂದ ಸಂಪ್ರದಾಯ ನಮ್ದು. ಸರಿ ಬಿಡಿ, ನಾವು ನಂಜಪ್ಪವ್ರನ್ನೇ ಕೇಳ್ಕೊಳ್ತೀವಿ. ನಂಜಪ್ಪ ಹೇಳಿದ್ರು ಅಷ್ಟೇಯ, ಗುಂಜಪ್ಪ ಹೇಳಿದ್ರು ಅಷ್ಟೇಯ, ಇದು ನಮ್ಮ ಜನದ ತೀರ್ಮಾನ. ನೋಡ್ರಿ, ನೀವು ಇದೇ ರೀತಿ ವಾದ ಮಾಡ್ತಾ ಇದ್ರೆ ಏನು ಪ್ರಯೋಜನ ಆಗಲ್ಲ. ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬನ್ನಿ. ಸರಿ, ನಾವೆಲ್ಲ ಸೇರಿ ಒಂದ್ಸಾರಿ ತೀರ್ಮಾನ ಮಾಡಿ ಹೇಳ್ತೀವಿ. ಮಿಸ್ಟ್ರೆ, ಇದಕ್ಕೆ ನೀವೇನು ಹೇಳ್ತೀರಾ? ಒಳಗಡೆ ಬಿಡ್ತೀವಿ ಏನೋಂಗಿದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ ಬಿಡಿ. ಸರಿ, ನಾವೆಲ್ಲ ಸೇರಿ ತೀರ್ಮಾನ ಮಾಡ್ಕೊಂಬಂದು ಹೇಳ್ತೀವಿ. ಮಿಸ್ಟ್ರೆ, ಆಯ್ತು ಹೊರಡಿ. ನೀವು ಹೊರಡಿ. ಗೌಡ್ರೆ, ಯಾವುದಕ್ಕೂ ಇವ್ರ ಮೇಲೆಲ್ಲ ಒಂದು ಕಣ್ಣಿಡಿ. ಏನ್ರಿ ಆಯ್ತು ಆ ದೇವಸ್ಥಾನದ ಗಲಾಟೆ? ಅದೇ ಸರ್, ಅವರು ಸ್ವಲ್ಪ ಟೈಮ್ ಕೇಳಿದ್ದಾರೆ. ಇವ್ರ ಕಡೆ ಅವರು ಆಯ್ತು ಅಂತ ಒಪ್ಕೊಂಡಿದ್ದಾರೆ ಸರ್. ಟೈಮ್ ಕೇಳೋಕೆ ಅವ್ರ್ಯಾರು, ಕೊಡೋಕೆ ಇವ್ರ್ಯಾರು? ಅವ್ರವ್ರ ಇಷ್ಟ ಬಂದಂಗೆ ಮಾಡ್ಕೊಳ್ಳೋ ಹಾಗಿದ್ರೆ ಕೋರ್ಟ್ ಯಾಕೆ, ಕಚೇರಿ ಯಾಕೆ, ನಾವೆಲ್ಲ ಯಾಕ್ರಿ? ನನಗೆ ಮೇಲಿಂದ ಪ್ರೆಷರ್ ಬರ್ತಾ ಇದೆ. ಟೈಮ್ ಕೊಡೋಕ್ಕಾಗೋಲ್ಲ. ಅವರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಕೊಡಿ ಅಷ್ಟೇ. ಯಾರ್ದನ್ ಬಿಡ ಬಾಲೇಶ್ವರ ಬಂದ್ರೆ ನೋಡಲಿ. ನಮಸ್ಕಾರ ಸರ್. ನಮಸ್ಕಾರ ಮಿಸ್ಟ್ರೆ. ಅರ್ಚಕರು 2 ದಿವಸದಿಂದ ಕಾಣಿಸ್ತಾ ಇಲ್ಲ. ದೇವಸ್ಥಾನದ ಬಾಗಿಲು ಹಾಕೊಂಡು ಎಲ್ಲ ಹೊರಟ್ಬಿಟ್ಟಿದ್ದಾರೆ. ಎಷ್ಟು ಹುಡುಕರು ಸಿಗ್ತಾ ಇಲ್ಲ. ನೀವೆಲ್ಲ ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ ಎಲ್ಲರೂ ದೇವಸ್ಥಾನ ಹತ್ರ ಬನ್ನಿ. ತಹಸೀಲ್ದಾರ್ ಸಾಹೇಬ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ, ಅವರು ಬರ್ತಾ ಇದ್ದಾರೆ. ಸೊ ಅವ್ರು ಬಂದಮೇಲೆ ಅವ್ರ ಹತ್ರ ಮಾತುಕತೆ ಮಾಡಿ ನಿಮ್ಮನ್ನೆಲ್ಲ ಒಳಗಡೆ ಬಿಡೋ ವ್ಯವಸ್ಥೆ ಮಾಡಿಸ್ತೀನಿ. ನಾಳೆ ತಹಸೀಲ್ದಾರ್ ಸಾಹೇಬರು ಬರ್ತಾ ಇದ್ದಾರೆ. ಓಕೆನಪ್ಪ? ಆಯ್ತಾ? ಸರಿ ಸರ್. ಸರಿ ಸರ್. ಗೌಡ್ರೆ ಬನ್ನಿ. ಹೋಗಿ ಬನ್ನಿ ಸರ್. ನಾಳೆ ಎಲ್ಲ ಬಂದೋಬಸ್ತ್ ಏರ್ಪಾಡು ಮಾಡಿ ಗೌಡ್ರೆ. ನಾಳೆ ತಹಸೀಲ್ದಾರ್ ಸಾಹೇಬರು ಬರ್ತಾ ಇದ್ದಾರಂತೆ. ಪ್ರವೇಶ ಕೊಡಿಸ್ತೀವಿ ದೇವಸ್ಥಾನದಲ್ಲಿ ಅಂತ ಹೇಳ್ತಿದ್ದಾರೆ. ನೀವು ಆತರ ಪಡಕ್ಕೆ ಹೋಗ್ಬೇಡ್ರಿ, ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈ ಸುದ್ದಿನ ಹಬ್ಸೋಕ್ಕೂ ಹೋಗ್ಬೇಡಿ. ಅರ್ಥ ಆಯ್ತಾ? ನಿಮ್ಮ ಕೆಲಸಗಳು ಏನಿದಾವೋ ಅದು ನೀವು ಮಾಡ್ಕೊಂತೀರಿ. ನಾಳೆ ಬಂದಾಗ ನಮ್ಮ ಹುಡುಗನ ಕರ್ಕೊಂಡೋಗಿ ನಾವು ದೇವಸ್ಥಾನ ಪ್ರವೇಶ ಕೊಡ್ಸ್ಕೊಳ್ಳೋಣ. ನಾಳೆ ನಮ್ಮ ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದಲ್ಲ, ಚಾಮರಾಜನಗರಕ್ಕೆ ನಗರಕ್ಕೆ ಹೋಗ್ತಾ ಇದ್ದೀನಿ ನೀನು. ಬೆಳಗ್ಗೆ ಹೋಗಿ ಸಾಯಂಕಾಲ ಸ್ವಲ್ಪ ಬೇಗ ಬಂದ್ಬಿಡು, ಯಾಕೆಂದ್ರೆ ಪ್ರವೇಶಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ದೂರದಿಂದ ನೋಡಿದ ದೇವರನ್ನ ಹತ್ತಿರದಿಂದ ಕಂಡಾಗ ದೇವಸ್ಥಾನದಲ್ಲಿ ಮೊಳಗಿದ ಗಂಟೆ ಶಬ್ದ, ಸ್ಪರ್ಶ ಮಾಡಿದ ಅಗ್ನಿ, ಇವೆಲ್ಲ ಕೊನೆಗೂ ತಾವು ಕಂಡಿದ ಕನಸು ಈಡೇರಿತು. ತಮ್ಮ ನ್ಯಾಯ ತಮಗೆ ಸಿಕ್ತು. ಮುಂದಿನ ದಿನಗಳಲ್ಲಿ ಎಲ್ಲರಂತೆ ತಾವು ಬದುಕ್ತೀವಿ ಅನ್ನೋ ಸಂಭ್ರಮ ಅವರ ಮನಸ್ಸಲ್ಲಿ ಮೂಡಿತ್ತು. ಆಯ್ತಲ್ಲ, ನಡೀರಿ. ನೆಕ್ಸ್ಟೇ ನಿಮ್ಮ ಹುಡುಗನ ಕರ್ಕೊಂಡು ನಡೀರಿ. ಸರಿ, ಆಯ್ತು. ಇನ್ಸ್ಪೆಕ್ಟ್ರೆ, ಪೊಲೀಸ್ ಆಫೀಸರ್ಸ್ ಮತ್ತೆ ಸ್ಟಾಫ್ಸ್ ಎಲ್ಲ ಇಲ್ಲೇ ಇರಲಿ. ಸಿಚುವೇಶನ್ ಹೇಳಕ್ಕಾಗಲ್ಲ, ಪರಿಸ್ಥಿತಿ ನಿಮಗೆ ಗೊತ್ತಲ್ಲ. ಸೇಫ್ಟಿಗೆ ಆಯ್ತಾ? ಮೇಸ್ಟ್ರೆ ಬನ್ರಿ ಇಲ್ಲಿ. ನಾನು ಪೊಲೀಸ್ ಆಫೀಸರ್ಸ್ಗೆಲ್ಲ ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ನೀವೇನೇ ಇದ್ರೂ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿ, ಆಯ್ತಾ? ನಿಮಗೆ ತೊಂದರೆ ಆಗದಂಗೆ ಪೊಲೀಸ್ನವ್ರು ರಕ್ಷಣೆ ಕೊಡ್ತಾರೆ. ನಿಮ್ಮಿಂದ ತುಂಬ ನಮಸ್ಕಾರ. ಟವಲ್ ತಗೊಂಬರಪ್ಪ ಸುಧಾಕರ. ಸರಿ ಅಪ್ಪಾಜಿ. ಏನ್ರಪ್ಪ ಎಲ್ಲ ಬಂದಿದ್ದೀರಾ? ಅಷ್ಟೇ, ಯುಗಾದಿ ಹಬ್ಬದ ಹೊಸ್ತಡ್ಕೊ ಅಂತ ಅರಸೇವೆ ಮಾಡೋದೇ ಮರ್ತು ಬಿಟ್ರಿ. ಎಲ್ಲಾದ್ರೂ ಉಂಟಾ? ಹೆಂಗ್ ಮರೆಕಾಯ್ತದೆ? ಮಾಡೋಣ. ಅದಕ್ಕೆ ಮೊದಲು ನೀವು
DC ಗೆ SP ಗೆ ತಹಸೀಲ್ದಾರ್ಗೆ CPIಗೆ ಒಂದು ಮನವಿ ಪತ್ರ ಕೊಡಿ, ಆಮೇಲೆ ನೋಡೋಣ. ಅಷ್ಟೇ ತಾನೇ ಮಾಸ್ಟ್ರೆ, ಅದೆಲ್ಲ ನನಗೆ ಬಿಡಿ, ನಾನು ನೋಡ್ಕೊಳ್ತೀನಿ. ನೀನು ಖಾಲಿ ಮಾತಾಡ್ತೀಯ ಅಷ್ಟೇ, ಸ್ವಲ್ಪ ಕೆಲಸ ಮಾಡು. ಮೇಷ್ಟ್ರೆ ಈ ಸಲ ಒಳ್ಳೆ ಚರ್ಬಿರ್ ಪಟ್ಲಿ ನೋಡಿಬೇಕು. ಮೇಷ್ಟ್ರೆ ಅಷ್ಟೇ ತಾನೇ, ಹೊಡೆಯೋಣ. ಆ ಸಿದ್ನ ಸ್ವಲ್ಪ ನೋಡ್ಕೊಳ್ರಿ, ಅವನು ಪ್ಯಾಕೆಟ್ ಗಿಕೆಟ್ ಹಾಕ್ಬಿಟ್ಟು ಗಲಾಟೆ ಮಾಡ್ಬಿಡು ಅವನು. ನಾನು ನೋಡ್ಕೊತೀನಿ ಮೇಷ್ಟ್ರೆ. ಆದ್ರೆ ನಿನ್ನ ಹೆಂಗ್ ನಂಬೋದು ನಾನು? ಮೇಷ್ಟ್ರೆ ದೇವ್ರ ಕೆಲಸ ಮೇಷ್ಟ್ರೆ ಅದು. ಸರಿ ಆಯ್ತು, ಏನೋ ಎಲ್ಲ ಇದು ಹುಷಾರು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಕಾವೇರಿ, ಹೂವ ತಕ್ಕ ಬಾರವ. ಹಾ ತಂದಿಕತ್ತ. ತಕಳಿ ಅತ್ತ. ಹಾ ಅವ ನೀರು ತೊಡಿದೆಯಾ? ಆ ಕೆಲ್ಸನ ಮಾಡ್ಕೊಳಕ್ಕಾಗಲ್ವೇನ್ಲ? ನಾನಿಲ್ಲಿ ಪೂಜೆ ಕುಂತೀವ್ನಿ, ಬಿರ್ಬಿರ್ನೆ ಹೋಗಿ ನೀರು ಇಕ್ಕಂಬ. ನಾನು ನೀರು ತೋಡಿದ್ದೀನಿ, ಹೋಗು ಮಾವ. ಅಬ್ಬಬ್ಬ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಾನ. ಇವತ್ತು ಯಾವ ಮಗಳಲ್ಲಿದ್ನೋ ನಾನು. ಇನ್ನ ಏಟೋತ್ತೋ, ಬೇಗ ಹೋಗಿ ಬಾರ್ಲಾ. ಏ ಕಾವೇರಿ, ನೀನೇ ನೋಡ್ತಾ ನಿಂತಿದೀಯಾ? ತಕ್ಕ ಧೂಪಕ್ಕೆ ಕೆಂಡ ತಕ್ಕ ಬಾ. ತಂದೇನಮ್ಮ? ಹಾ ಅತ್ತ, ಬಂದಿ. ಮಾವ ಏನ್ ಮಾಡ್ತಿದ್ಯಾ? ಹಾ ಬಿಚ್ಬೇಡ, ಒಂಚೂರಿರು, ಧೂಪಕ್ಕೆ ಕೆಂಡ ತಕೊಂಡ್ಬಿಡ್ತೀನಿ. ಓಯ್ ನಾನ್ ತಾನೆ ಚಿಕನ್ ರಲ್ಲಿ ಸ್ನಾನ ಮಾಡ್ತೀನಿ, ನೋಡ್ತಿದ್ದಿಲ್ವಾ? ಆಗ ಚಿಕ್ಕ ವಯಸ್ಸು. ಈಗ ಹಾ ಅತ್ತ, ಬಂದಿ. ಏಯ್ ಬುಡುದಾರಿನಾ, ನಿಂದು ಯಾವಾಗ್ಲೂ ಇದೇ ಆಯ್ತು. ಏ ದಾರಿ ಬಿಡುಮವ, ನಿನ್ನಿಂದ ನಾವು ಉಗಿಸ್ಕೋಬೇಕು. ಎಷ್ಟು ಪ್ರೀತಿ ಮಾಡಿದ್ರೆ ಕೆಣ್ದಂಗೆ ಆಡ್ತಾಳೆ ಇವಳು. ತಕಳಿ ಅತ್ತ. ಅವ್ವ ಬೆನ್ನುಜ್ ಬಾವ್ವ. ನಾನು ಪೂಜೆ ಮಾಡ್ತೀವಿ ಕಣ್ಲಾ. ಅವ ಕಾವೇರಿ ಒಸಿ ಅದೇನ್ ನೋಡವ. ಸರಿ ಅತ್ತ. ಇವನೊಬ್ಬನ ಕೆಲ್ಸಕ್ಕೆ ಇಬ್ಬಿಬ್ರು ಹೋಗಿ ನಿಂತ್ಕೋಬೇಕು. ಈ ಮಗಿಗೆ ಅದ್ ಯಾವಾಗ ಬುದ್ಧಿ ಬರ್ತದೋ ಏನೋ. ತಂದಾರೆ ತಂದಾನಾರೆ ತಂದಾನಾರೆ ನಾನಿನೋ. ಒಲವಿನ ಮಳಿಗೆ ತೆರೆದಳು ಎದೆಯ ಒಳಗೆ, ನಗುವಿನ ಗುಳಿಗೆ ಕೊಟ್ಟಳು ನನ್ನ ಮನಸ್ಸಿಗೆ. ಬಡಪಾಯಿ ಹೃದಯದ ಬ್ಯಾಂಕಲ್ಲಿ ಅವಳಿಟ್ಟಳು ಪ್ರೀತಿಯ ಠೇವಣಿ, ಪ್ರೀತಿಯಲ್ಲಿ ಶ್ರೀಮಂತ ನಾನಾದೆ. ಈ ನನ್ನ ಮನಸ್ಸಿನ ಮನೆಯಲ್ಲಿ ಅವಳೂಡಿದಳು ಠಿಕಾಣಿ, ಧರೆಯಲ್ಲಿ ಪುಣ್ಯವಂತನಾದೆ. ಅವಳೆಂದರೆ ದೇವತೆ ಎಂದು ನನಗೆ ಉಂಟಾಗಿದೆ. ಇಬ್ಬರಲ್ಲಿಯೂ ಏನು ಸಲುಗೆ, ನಂಟಾಗುವ ಆಸೆ ಚಿಗುರಿದೆ ನನ್ನೊಳಗೆ. ಕಾರಣವು ಅವಳೇ ಈಗ ಈ ನನ್ನ ಖುಷಿಗೆ, ತೋರಣವು ಅವಳೇ ಈ ಮನದ ಮನೆಗೆ. ಅವಳು ನಕ್ಕಾಗಿ ನಿಂದ ನನ್ನಲ್ಲಿ ದಿನವು ದೀಪಾವಳಿ, ಸ್ವರ್ಗ ಕಣ್ಣೆದುರೇ ಅವಳು ಸಿಕ್ಕಾಗ ಬಂತು ನನ್ನೆದುರಲಿ. ನನ್ನ ಈ ಜೀವಕ್ಕೆ ಸುಖದ ಕಿರು ಕಾಣಿಕೆ, ಕರುಣಿಸಿದ ದಂತದ ಗೊಂಬೆಯೇ. ಒಲವಿನ ಮಳಿಗೆ ತೆರೆದಳು ಎದೆಯ ಒಳಗೆ, ನಗುವಿನ ಗುಳಿಗೆ ಕೊಟ್ಟಳು ನನ್ನ ಮನಸ್ಸಿಗೆ.
ಸಲುಗೆಯಲಿ ನನ್ನಿ ಕನಸ ಸುಲಿಗೆ ಮಾಡಿದಳು. ಸುಳಿವು ಕೊಡದೇನೆ ಕಾಯೋ ತೆರಿಗೆ ಹಾಕಿದಳು. ಅವಳ ಹಿಂದೆನೆ ಸುತ್ತು ಉದ್ಯೋಗ ಈಗ ಶುರುವಾಗಿದೆ. ಖಾಲಿ ಜೇಬಲ್ಲು ರಾಜ ನಾನೀಗ ಅನ್ನೋ ಹಾಗಾಗಿದೆ. ಇಲ್ಲ ಸಂಪಾದನೆ ಅನ್ನೋ ಆಪಾದನೆ ಬಂತೀಗ ಅವಳಿಂದ ನನಗೆ. ಬಡಪಾಯಿ ಹೃದಯದ ಬ್ಯಾಂಕಲ್ಲಿ ಅವಳಿಟ್ಟಳು ಪ್ರೀತಿಯ ಠೇವಣಿ. ಪ್ರೀತಿಯಲ್ಲಿ ಶ್ರೀಮಂತ ನಾನಾದೆ. ಅವಳೆಂದರೆ ದೇವತೆ ಎಂದು ನನಗೆ ಉಂಟಾಗಿದೆ. ಇಬ್ಬರಲ್ಲಿಯೂ ಏನು ಸಲುಗೆ ನಂಟಾಗುವ ಆಸೆ ಚಿಗುರಿದೆ. ನಿಂತ್ಕೊಳ್ಳ ಇಲ್ಲಿ ಸರ್. ಕೇಳ್ರಪ್ಪ ಕೇಳಿ, ಇದೇ ಶುಕ್ರವಾರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹರಿಸೇವೆ ಮಾಡಿಸಿ ಕುರಿ ಹೊಡಿತಾರಂತೆ. ಅದಕ್ಕೆ ನೀವ್ಯಾರು ಅಡ್ಡಿಪಡಿಸಬಾರ್ದು. ಇದು ಮೇಲಧಿಕಾರಿಗಳಿಂದ ಬಂದಿರೋ ಆಜ್ಞೆ. ಇವ್ರ ಕೂಗಿಗೆ ಕಾನೂನಿಂದ ನ್ಯಾಯ ಏನೋ ಸಿಕ್ತು. ಕೇಳ್ರಪ್ಪ ಕೇಳಿ, ಇದೇ ಶುಕ್ರವಾರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹರಿಸೇವೆ ಮಾಡಿಸಿ ಕುರಿ ಹೊಡಿತಾರಂತೆ. ಅದಕ್ಕೆ ನೀವ್ಯಾರು ಅಡ್ಡಿಪಡಿಸಬಾರ್ದು. ಇದು ಮೇಲಧಿಕಾರಿಗಳಿಂದ ಬಂದಿರೋ ಆಜ್ಞೆ. ಯಾನಾದ್ರೂ ಆಗ್ಲಿ ಈ ಸರಿ ಹರಿಸೇವೆ ಮಾಡಕ್ ಮಾತ್ರ ಬಿಡಬಾರ್ದು ನಾವು. ಆದರೆ ಇದನ್ನು ಸಹಿಸ್ಕೊಳ್ಳೋ ತಾಳ್ಮೆ ಬೇರೆ ವರ್ಗಕ್ಕಿರಲಿಲ್ಲ. ಓಯ್ ತಗೊಳ, ನಮ್ಗೆ ಸ್ವಲ್ಪ ಕೆಲಸ ಇದೆ, ನೀನು ಹೊರಡು. ಗೋಪಾಲ್ ಸ್ವಾಮಿ ಅವರೇ. ಓ ಪೊಲೀಸ್ನವ್ರು. ನಮಸ್ತೆ. ನಮಸ್ತೆ ಸಾಹೇಬ್ರು ಹರಿಸೇವೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೌದಾ? ನನ್ನ ಜಾಗ ಮಾಜಾರ್ ಮಾಡಬೇಕು, ನನ್ನ ಜೊತೆ ಬರ್ಬೇಕು ನೀವು. ಹೌದಾ? ಹ್ಞೂ. ಸುಧಾಕರ ಹುಲ್ಲಾಕ್ಬಿಟ್ಟು ಬಾಗಲಾಕು. ಸರಿ ಹೋಗೋಣ. ನೋಡಿ ಅದೇ ಜಾಗ. ಜೋರಾಗಿ ಮಾಡ್ಬೇಕಾರೆ ಎಲ್ಲ ರೆಡಿ ಮಾಡ್ಕೊಬಿಡುವ. ಬನ್ರ ಟೇಪ್ ತಗೊಳ್ಳಿ, ಅಳತೆ ಮಾಡಿ. ತಗೊಳ್ಳಿ ಟೇಪ್. ಕಲ್ಲಿಡ ಅಲ್ಲಿ, ಇಲ್ಲಿ ಅಳತೆ ಬಿಡ. ಇಲ್ಲಿ ಬರ್ತದೆ. ಅಲ್ಲಿಡ ಕಲ್ಲಿಡ, ಅಲ್ಲಿ ಇಲ್ಲೊಂದು ಕಲ್ಲಿಡ. ಇದು ಮಾಡಕ್ ಬರ. ಸರಿ ನೋಡ್ರಿ, ಪೂಜೆ ಪುನಸ್ಕಾರ ಏನಿದೆಯೋ ಅಲ್ಲಿ ಮಾಡ್ಕೋಬೇಕು. ಕುರಿ ಕೋಳಿ ಕಡಿಯೋದು ಏನಿದೆಯೋ ಅದು ನಿಮ್ಮ ಪದ್ಧತಿ ಪ್ರಕಾರ ಇಲ್ಲಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದು ಮೇಲಧಿಕಾರಿಗಳ ಆಜ್ಞೆ, ಉಲ್ಲಂಘಿಸಬಾರ್ದು. ಮೇಷ್ಟ್ರೆ ಎಚ್ಚರಿಕೆಯನ್ನು ಸ್ವಲ್ಪ ನೋಡ್ಕೊಳ್ಳಿ. ಕೇಳಿಸ್ಕೊಡೋಣಪ್ಪ ಹೇಳಿದ್ದು. ಸಿದ್ಧ ಎಲ್ಲರೂ ಪ್ಯಾಕೆಟ್ ಗಿಟ್ ಹಾಕ್ಬಿಟ್ಟು ಯಾವತ್ತು ಕೇಳಲ್ಲ ಮೇಷ್ಟ್ರೆ ಅವನು. ನಾನು ನೋಡ್ಕೋತೀನಿ ಬಿಡಿ. ಹುಷಾರಾಗಿ ಎಲ್ಲರೂ ನೋಡ್ಕೋಬೇಕು ನೀವು. ನೀವು ನೋಡ್ಕೊಂತೀರಿ ಬಿಡಪ್ಪ. ಬರ್ರಿ ಹೋಗೋಣ. ಇಷ್ಟೇ ಇದ್ಯಾಕ್ಲ ಗಾಬ್ರಿಯಲ್ಲಿ ಬರ್ತಾ ಇದೆಯಾ? ಏನಿಲ್ಲ ಮಹೇಶ, ಇದ್ದವರೆಲ್ಲ ಇವಾಗ ಕಿತ್ಕೊಂಡು ತಿನ್ನೋ ಲೆವೆಲ್ಗೆ ಬೆಳೆದಿದ್ದಾರೆ. ಹಿಂಗಲ್ಲ ಆದ್ರೆ ಸರಿ ಹೋಗಕ್ಕಿಲ್ಲ. ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ಯಾಕ್ಲ ತಲೆ ಕೆಡ್ಸ್ಕೊಂತೀಯ? ಇದಕ್ಕೆಲ್ಲ ಸುಧಾಕರ ಅವ್ರ ಅಪ್ಪ ಗೋಪಾಲ ಏನೇ ಕಾರಣ. ಅವ್ರನ್ನೇ ಇಲ್ಲ ಅನ್ಸ್ಬಿಟ್ರೆ ಎಲ್ರು ತೆಪ್ಪಾಗ್ತಾರೆ. ಏನೇ ಗೀತಾ, ತೋಟದವರೆಗೂ ಬಂದ್ಬಿಟ್ಟಿದ್ಯಾ? ಹೀಗೆ ನಿಂಗೊಂದು ವಿಷಯ ಹೇಳೋಣ ಅಂತ ಬಂದೆ ಕಣೆ. ಏನದು? ನೋಡೆ ಕಾವೇರಿ, ಊರಲ್ಲಿ ಒಬ್ರು ಕಂಡ್ರೊಬ್ರಿಗೆ ಆಗ್ತಿಲ್ಲ. ಅಂಥದ್ರಲ್ಲಿ ನಿಮ್ಮ ಮಾವ ಮಹೇಶ ಆ ಸುಧಾಕರನ್ ಕಂಡ್ರಂತೂ ಉರ್ಕೊಂಡು ಬೀಳ್ತಾನೆ. ಇನ್ನು ಸುಧಾಕರಂಗೂ ಅವ್ರ ಅಪ್ಪಂಗೂ ಒಂದು ಗತಿ ಕಾಣಿಸ್ತೆ ಬಿಡಲ್ಲ ಅಂತ ಇಟ್ಗೆ ಗೂಡಲ್ಲಿ ಹೇಳ್ತಿದ್ದ. ಯಾವುದಕ್ಕೂ ಸುಧಾಕರಂಗೆ ಸ್ವಲ್ಪ ಹುಷಾರಾಗಿರೋ ಕೇಳೆ. ಸರಿ, ನಾನಿನ್ ಬರ್ತೀನಿ.
ಅಂದರೆ ದೇವಸ್ಥಾನದ ಬೀಗ ಹೊಡೆದ್ಬಿಟ್ಟು ಒಳಗೆ ನುಗ್ಗೋ ಮಟ್ಟಿಗೆ ಬೆಳೆದ್ಬಿಟ್ರಾ? ಈಗ ಅದು ಅಪವಿತ್ರ ಅಪಚಾರ ಆಗದ. ನಾವು ಶುದ್ಧ ಮಾಡ್ಬೇಕೀಗ ಅದನ್ನ. ಹಿಂಗೆಲ್ಲ ಮಾಡಕ್ಕ ಕುಮ್ಮ ಕೊಟ್ಟಾರ ಯಾರ? ಇದಕ್ಕ ಬೇರೆ ಏನಾರೋ ತೀರ್ಮಾನ ಮಾಡ್ಲೇಬೇಕ. ಇದ್ಯಾಕ್ಲ ಮಹೇಶ ಸುಮ್ಮನೆ ಕೂತಿದೆ? ಸುಧಾಕರ ನಿಮ್ಮ ಫ್ರೆಂಡ್ ಅಂತಲ? ಯಾರಡ ಫ್ರೆಂಡ್ ಏನೇ ಇದ್ರು ಆಟ ಊಟ ಪಾಠ ಮಾತ್ರ ಅಷ್ಟೇಯ. ಮನ ಮಠ ದೇವಸ್ಥಾನ ಅಂತ ಬಂದ್ರೆ ಒಬ್ಬನ್ನು ಬಿಡಲ್ಲ. ಇದು ಕುತ್ರ ಕೊಟ್ಟೆ ಕೊಡುಂಬ. ನನ್ನ ಮಾತು ಕೇಳಿದ್ರ ನೀವೆಲ್ಲ? ದೇವಸ್ಥಾನಕ್ಕೆ ನುಗ್ಗಿದ್ರಿ, ಊರಲ್ಲಿ ಗಲಾಟೆ ಆಯಿತು, ಊರವ್ರು ನೋಡಿದ್ರೆ ಉರ್ಕೊಂಡ್ಬೀಳ್ತಾವ್ರೆ. ಯಾವುದಕ್ಕೂ ಎಲ್ಲರೂ ಹುಷಾರಾಗಿರಿ ಸ್ವಲ್ಪ. ಸುಧಾ, ಈ ವರ್ಷ ನಂಬುಳಿದವ್ರು ಕ್ರಿಕೆಟ್ ಕರೆದವ್ರು ಕಡ. ಬಿಡುಡ, ಈ ಸತಿ ಕ್ರಿಕೆಟ್ ಆಡೋ ಮನಸ್ಸಿಲ್ಲ. ಹಿಂಗಂದ್ರೆ ಹೆಂಗಡ? ಪ್ರತಿ ವರ್ಷ ನಾವೇ ಅಲ್ಲಿ ಹೋಗಿ ಆಡ್ಕೊ ಬರ್ತಿದ್ದು. ಪ್ರತಿ ವರ್ಷ ಆಡ್ಕೊಂಬಂದಂಗೆ ಈ ವರ್ಷನೂ ಆಡ್ಕೊಂಬರೋಣ. ಆಗೋದೆಲ್ಲ ಒಳ್ಳೇದಕ್ಕೆ. ಅದನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಈ ಸಲನೂ ಕಪ್ ನಮ್ದಿಯಾ? ಸರಿ ಆಯ್ತು, ಜಮಾಯಿಸ್ಬಿಡುವ. ಅಯ್ಯೋ ಬಿಡ್ಲಾ, ಯಾಕ್ಲಾ ಅದೆಲ್ಲ ಬಿಡ. ಹಣೆ ಬರೋ ಚೆನ್ನಾಗಬೇಕು ಬಿಡ್ಲಾ. ಮೈಸ ಆ ನನ್ನ ಮಕ್ಕ ಈ ಸಲನು ಕ್ರಿಕೆಟ್ಗೆ ಹೋಗ್ಬೇಕಂತ ತೀರ್ಮಾನ ಮಾಡಾರ. ಯಾವತ್ತ? ನಾಡಿದ್ದಂತ. ನೋಡೋಡ, ಯಾರು ಎಲ್ಲೆಲ್ಲಿ ಹೋಗ್ತಾರೆ ಏನನ್ ಮಾಡ್ತಾರೆ ಅಂತ ನನ್ ಬಂದ್ ವಿಷಯ ಮುಟ್ಸಿ. ಆದ್ರ ನೀವುಗಳೆಲ್ಲ ಹುಷಾರು. ದೊಡ್ಡವ್ರ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಅಂತ ನಾವು ತೋರ್ಸೋಮ್. ಮೇಷ್ಟ್ರು ಹೇಳ್ದಂಗೆ ನಾವು ಸಮಾಧಾನವಾಗಿರ್ಬೇಕಾಗಿತ್ತೇನೋ. ನೀನು ನಿಮ್ಮ ಮೇಷ ಆಡ್ದಂಗೆ ಆಗ್ಬೇಡ, ಸುಮ್ಮನೆ ಆಡ. ಅಲ್ಲ ಕಳ, ಈಗ ನೋಡಿ ಇಲ್ಲಿ ಏನಾಗೋಯ್ತು ಅಂತ. ಎಲ್ಲ ಹುಡ್ಕೊಂಡು ನಿಮ್ಮನ್ನ ಕ್ರಿಕೆಟ್ ಆಡೋ ಕಾಯ್ತವ್ರು, ಬರ್ರಿ ಬೇಗ ಹೋಗೋಣ. ನಾವು ನಿಮ್ಗೆ ಇಲ್ಲಿ ಕಾಯ್ತಾ ಇದ್ವಿ ಕಳ. ಲೇ ಮೊದ್ಲೇ ಲೇಟ್ ಆಗೈತೆ, ನಡ್ರಲ್ಲ ಹೋಗಮ್ಮ ಬೇರ್ಬರ್ನೆ. ಲೇ ಸೈಕಲ್ ನಡಿಯಪ್ಪ, ಅದೇನ್ ಕಥಾ ಆತೋ ಆಗ್ಲಿ. ಯಾವಾಗ ನೋಡಿದ್ರು ಬೀಡಿ ಸೇರ್ಕೊಂಡು ಕೂತ್ ಬಿಟ್ಟಿರ್ತಾವ. ಇದುವರೆಗೂ ಆಡಿರೋ ಎಲ್ಲ ಪಂದ್ಯಗಳಿಗಿಂತ ಈಗ ಆಡೋಕ್ಕೆ ಹೋಗ್ತಿರೋ ಪಂದ್ಯಕ್ಕೆ ಅವರಲ್ಲಿ ಬಹಳ ಉತ್ಸಾಹ ಇತ್ತು. ಏಕೆಂದರೆ ಕಾನೂನು ಅವರಿಗೆ ಹರಿಸೈಡಿ ಸಲ್ಲಿಸೋಕೆ ಅನುಮತಿ ನೀಡಿತು. ಬನ್ನಿ ಮಿಸ್ಟ್ರೆ. ಏನಮ್ಮ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿವ್ನಿ. ಮಕ್ಕಳು ಎಲ್ರು ಸ್ಕೂಲ್ಗೆ ಹೋಗೋರೆ ಮಿಸ್ಟ್ರೆ. ಸರಿಮ್ಮ. ಟಾಸ್ ವಿನ್ನರ್ ಬ್ಯಾಟಿಂಗ್. ರಾಮು, ಹಾ ಅಕ್ಕ. ಎಲ್ರಿಗೂ ಲೋಟ ಇಟ್ಟು ನೀರ್ ಹಾಕ್ಬಿಡು. ಸರಿ ಅಕ್ಕ. ಅಪ್ಪಾಜಿ ಎಷ್ಟು ಒಳ್ಳೆಯವರಲ್ವಾ? ಹೌದು. ಇನ್ನೊಂಚೂರು ಹಾಕ್ಸ್ಕ. ಬೇಡ. ಹಾ, ಮಧ್ಯಾಹ್ನ ಊಟಕ್ಕೆ ಎಲ್ರು ಇಲ್ಲಿಗೆ ಬಂದ್ಬಿಡಿ. ಸೈಕಲ್ ಎಲ್ಲ ಇಲ್ಲೇ ಇರ್ಲಿ ಬಿಟ್ರ. ಒಳ್ಳೆ ಚಿತ್ರಾನ್ನ, ಕಳ್ಳ ಬೀಜ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಜಾತಿ ಭೇದ ಭಾವ ವಿರುದ್ಧ ಹೋರಾಡಿ ಸಮಾನತೆ ತಂದುಕೊಟ್ಟ ವ್ಯಕ್ತಿನ ಆದರ್ಶವಾಗಿಟ್ಕೊಂಡ್ರು. ಆದರೆ ಅವರ ಸಿದ್ಧಾಂತನ ಮೂಲೆಗುಂಪು ಮಾಡಿದರು. ತಾಳ್ಮೆ ಕಳ್ಕೊಂಡಿದ್ದ ವರ್ಗ ಪ್ರತಿಷ್ಠೆನ ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿರಲಿಲ್ಲ. ತಾನು ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಒಂದು ಅನುಮತಿ ಬೇಕಾಗಿತ್ತು. ಅಪ್ಪಾಜಿ, ಈ ಸತಿನ ಕ್ರಿಕೆಟ್ ಟೂರ್ನಮೆಂಟ್ ಹೊಂಟವ್ರ? ಹೌದಲ್ಲ? ಹಂಗಾದ್ರೆ ನಾಡಿದ್ದು ಕುರಿ ಕಡ್ದು ನಮ್ಮ ದೇವಿಗೆ ಹರಿಸೇವೆ ಮಾಡಕ್ ಹೊಂಟವ್ರೆ. ತಲೆ ಕಡ್ದು ನಮ್ಮ ದೇವ್ರಿಗೆ ರಕ್ತಾಭಿಷೇಕ ಮಾಡಲ್ಲ. ನಡೀರಲ್ಲ ಬಡ್ಡಿ ಮಕ್ಕಳು.
ಹೆಂಗಿದ್ದರು ಎಲ್ಲಿವರೆಗೆ ಬಂದ್ಬಿಟ್ರು. ಇರಲಿ ತಂಡಗಳ ಮಧ್ಯೆ ಇವತ್ತು ರೋಚಕವಾದ ಪಂದ್ಯ ನಡೆಯಲು ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಎರಡೂ ತಂಡಗಳು ಇವತ್ತು ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾವೆ. ಗೇಮ್ ಪ್ಲಾನ್ ಮತ್ತು ಸ್ಟ್ರಾಟಜಿನ ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದೇ ಕುತೂಹಲದ ಪ್ರಶ್ನೆ. ನಮ್ಮೂರಿನ ನಾಯಕರಾದಂಥ ಶ್ರೀ ನರಸಿಂಹಯ್ಯನವರು ಆಗಮಿಸಿದ್ದಾರೆ. ರಾಜಕೀಯ ಮುಖಂಡರು, ಕ್ರೀಡಾ ಆರಾಧಕರಾದಂಥ ನರಸಿಂಹಯ್ಯನವರು. ಅಣ್ಣ, ನಿಮಗೆ ಸುಸ್ವಾಗತ. ಹೆಡ್ ಏನ್ ತಗದಿಯಪ್ಪ? ಬ್ಯಾಟಿಂಗ್ ನೀನ್ ಬೌಲಿಂಗ್ ಬಂಡಿ. ಓಹೋ, ಬ್ಯಾಟ್ ಮಾಡಲು ಆಯ್ಕೆ ಮಾಡಿಕೊಂಡಿದೆ. ಸರಿನಾ ಮಗ? ನೀವು ಅಷ್ಟೇ ಕಣ. ಗಲಾಟೆ ಆದ್ರೂ ಸರಿ, ಹೊಡೆದಾಟ ಆದ್ರೂ ಸರಿ, ಮ್ಯಾಚ್ ಗೆಲ್ತೀವಿ ಅಷ್ಟೇ. ಈ ಸಲ ಕಪ್ ನಾವು ಹೊಡ್ಕೊಂಡು ಹೋಗ್ಲೇಬೇಕು. ಸಿದ್ಧ ನೋಡ್ಕೊಂಡಾಡು ನೀನು. ಹೆಂಗಂದ್ರಂಗ ಆಡ್ಬಿಟ್ಟು ಇದ್ ಮಾಡಾಕ್ ಬಿಟ್ಟಿಯ. ಶಿವರಾಜ ನೋಡ್ಕೊಂಡು ನೀನು. ಸುಧಾ ಸ್ವಲ್ಪ ನೋಡ್ಕೊಂಡು ನೀನು. ಸ್ವಾಮಿ ಇವ್ರನ್ನೆಲ್ಲ ನೋಡ್ಕೊಳ್ರಿ. ಪಂದ್ಯ ಏನಾದ್ರೂ ಆಗ್ಲಿ, ಆದ್ರೆ ಕ್ರೀಡಾ ಸ್ಫೂರ್ತಿ ಬಿಟ್ಟು ಆಡ್ಬೇಡಿ ಅಂತ ಕ್ಯಾಪ್ಟನ್ಗಳಿಂದ ಹುರಿದುಂಬಿದ ಮಾತುಗಳು. ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ಗಳು ಕ್ರೀಸ್ ಕಡೆ ಆಗಮಿಸ್ತಾ ಇದ್ದಾರೆ. ರಾಮು ಅವ್ನಿಗೆ ಹೇಳು ಬೌಂಡ್ರಿ ಬಿಟ್ಬಿಟ್ಟು ಅವನು. ಓಕೆ ಸಾಕು. ರೆಡಿನಾ? ಚೆನ್ನಾಗಿ ಆಡ್ಸು. ಬಡ ಇಲ್ಲಿ ಬಡತವೆಲ್ಲ ಕಿಂಡಲ್ ಮಾಡ್ತವೆ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ, ಸರಿಯಾ? ನೀನ್ ಬರೀ ಲೈನ್ ನೆನ್ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊ, ಆಯ್ತಾ? ಹೋಗಿ ಬಾಲ್ ಮಾಡು. ಓಹೋ, ಮೊದಲನೇ ಓವರ್ ಎಸೆಯಲು ಸಿದ್ಧ ರೆಡಿಯಾಗಿ ಬಂದಿದ್ದಾನೆ. ನೋಡೋಣ ಕ್ಯಾಪ್ಟನ್ ಭರವಸೆ. ಸ್ವಾಮಿ ಸ್ವಲ್ಪ ಈ ಕಡೆ. ಓಹೋ, ಮೊದಲನೇ ಎಸೆತ, ಮೊದಲನೇ ವಿಕೆಟು. ನಾಯಕನ ಭರವಸೆಯನ್ನು ಉಳಿಸಿಕೊಂಡ ಸಿದ್ಧ ನಾನು ಎಲ್ಲದಕ್ಕೂ ಬದ್ಧ ಅಂತಾನೆ ಬೌಲಿಂಗ್ ಮಾಡಲು ಬಂದಿರಬಹುದು. ಬಾಲ್ ಒಳ್ಳೆ ಲೈನಲ್ಲಿ ನಿಂತಲ್ಲ ಹಾಕು, ಸರಿನಾ? ಒಳ್ಳೆ ಲೆಂತ್ ಬಾಲ್ ಹಾಕು. ಚೆನ್ನಾಗಿ ಮಾಡು ಬಾಲು. ವಿಕೆಟ್ ಪತನ. ರಾಮ್ ಅವರಿಗೆ ವಿಕೆಟ್ ಲಭಿಸಿದೆ. ತಮ್ಮ ಮೊದಲನೆಯ ಕೋಟಾದಲ್ಲಿ ಅಂದರೆ ಪಾಳಿಯಲ್ಲಿ 10 ಓವರ್ಗಳಲ್ಲಿ 68 ರನ್ಗಳನ್ನು ಬಾರಿಸಿದ್ದಾರೆ. ನೋಡೋಣ ಇವರು ರಣತಂತ್ರ ಹೇಗಿರುತ್ತೆ ಅಂತ. ಈ ಒಂದು ಸಣ್ಣ ಅಲರ್ಟ್ ಆಗಿರಿ, ಮಾತ್ರ ಬೆಳಕೋಬೇಡಿ. ಕ್ಯಾಚ್ಗಳನ್ನ ಯಾರು ಮಿಸ್ ಮಾಡಬೇಡಿ. ಕ್ಯಾಚ್ಗಳನ್ನ ಕರೆಕ್ಟ್ ಆಗಿ ಹಾಕೊಳ್ರಿ, ಸರಿನಾ? ನಮ್ದೇ ಒಳ ತಂಡದ ಇಬ್ಬರು ಓಪನ್ ಬ್ಯಾಟ್ಸ್ಮನ್ಗಳು ಕ್ರೀಸ್ ಕಡೆ ಆಗಮಿಸ್ತಾ ಇದ್ದಾರೆ. ಸೊ ನನಗೆ ಈಗಲೂ ನೆನಪಿದೆ 1983ರಲ್ಲಿ ಕಪಿಲ್ ದೇವ್ ಅವರು ಜುಂಬಾಯಿ ವಿರುದ್ಧ 175 ರನ್ ಬಾರಿಸಿ ಯಾವ ಥರ ನಮ್ಮ ಪಂದ್ಯವನ್ನು ಗೆಲ್ಲಿಸಿಕೊಟ್ರು, ಅದೇ ರೀತಿ ಇವತ್ತು ತಂಡದಲ್ಲಿ ಯಾರಾದರೂ ಒಬ್ಬರು ಯಾರ ಕಣ್ಣಿಂದ ಬೇಕಾದರೂ ತಪ್ಪಿಸ್ಕೋಬಹುದು. ಆದರೆ ಅಂಪೈರಿಂಗ್ ಬ್ರಹ್ಮ ಅವರ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮೊದಲನೇ ವಿಕೆಟ್. ಮತ್ತೊಂದು ಎಸೆತ. ಬ್ಯಾಟ್ಸ್ಮನ್ ಜೋರಾಗಿ ಬಾರಿಸಿದ್ದಾರೆ. ಆಕಾಶದಲ್ಲಿ ಚೆಂಡು ತೇಲ್ತಾ ಇದೆ. ಓಹೋ, ಮತ್ತೊಂದು ವಿಕೆಟ್ ಪತನ. ಯಾಕೆ ಈ ತರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಈ ತರ ಬ್ಯಾಟಿಂಗ್ ಮಾಡಿದ್ರೆ ಗೆಲ್ಲೋದಿರ್ಲಿ, ಅದ್ರ ಹತ್ರನೂ ಸುಳಿಯೋಕ್ಕಾಗಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಗೇಮ್ ಸ್ಟ್ರಾಟಜಿ ಮಾಡಿದ್ರೆ ಅವಳ ತಂಡ ಗೆಲ್ಬಹುದು, ಕಪ್ ತಮ್ಮದಾಗಿಸ್ಕೊಳ್ಬಹುದು. ಎಲ್ಲರ ಆಸೆನೂ ಅದೇ ಆಗಿರುತ್ತೆ. ಓಹೋ, ಮತ್ತೊಂದು ಪತನ. ಸೆಲೆಬ್ರೇಷನ್ ತುಂಬಾ ಜೋರಾಗಿ ನಡೀತಾ ಇದೆ. ಸುಧಾಕರ್ ಬ್ಯಾಟಿಂಗ್ ಬಂದಿದ್ದಾರೆ. ಅದ್ಭುತವಾಗಿ ಎತ್ತು ಬಾರಿಸಿದ್ದಾರೆ. ಬೌಂಡ್ರಿ ಹೋಗುತ್ತಾ ಇಲ್ಲ ನೋಡ್ಬೇಕು. ಅಯ್ಯೋ, ಎತ್ತಿ ಬಾರಿಸಿದ್ದಾರೆ. ಅದ್ಭುತವಾದ ಒಂದು ಸಿಕ್ಸರ್ ಎತ್ತಿ ಹೊಡೆದಿದ್ದಾರೆ. ವಿಕೆಟ್ ಪತನ. ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಕಳೆದುಕೊಂಡಿದೆ ತಂಡ. ತಮ್ಮ ಹೆಗಲ ಮೇಲೆ ಪಂದ್ಯದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಗೆಲ್ಲಿಸ್ತಾರ ಅನ್ನೋದೇ ಈಗ ಯಕ್ಷ ಪ್ರಶ್ನೆ.
ಸೊ ಪಂದ್ಯ ಇದೇ ರೀತಿ ಸಾಕ್ತಾ ಇದ್ರೆ ಇನ್ನೂ ಕುತೂಹಲ ಜಾಸ್ತಿನೇ ಆಗ್ತಾ ಇರುತ್ತೆ. ಮತ್ತೊಂದು ಎಸೆತ ಮೇಸ್ಟ್ರು, ಒಂದು ಬಾಲಲ್ಲಿ 1 ರನ್ ಹೊಡೆದರೆ ತಂಡುತ್ತಾರೆ. ಮೇಸ್ಟ್ರು ಹೊಡೆದಿದ್ದಾರೆ, 1 ರನ್ ಓಡ್ತಾ ಇದ್ದಾರೆ. ಇಲ್ಲ, ತಂಡ 1 ರನ್ ಕಟ್ಟಿಬಿಟ್ಟಿದೆ. ತಂಡ ಈ ಸಲ ಕಪ್ಪು ಗೆದ್ದು ಬಿಟ್ಟಿದೆ. ಸಂತೋಷಕ್ಕೆ ಪಾರವೇ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಂಡ ವಿನ್ ಆಗಿದೆ. ಸೊ ನಮ್ಮೂರಿನ ಮುಖಂಡರು ಕಪ್ ಕೊಟ್ಟು ಸನ್ಮಾನಿಸಬೇಕಾಗಿ ವಿನಂತಿ. ಈ ಸಲನು ಕಪ್ ನಿಮ್ದೆಯಾ? ಹೌದಕ್ಕ, ಪ್ರತಿ ವರ್ಷ ನಮ್ದೇ ಕಪ್ಪು. ಈ ಸತಿ ವಿಶೇಷ ಏನಂದ್ರೆ ನಮ್ಮ ಮೇಷ್ಟ್ರ ನೇತೃತ್ವದಲ್ಲಿ ಕಪ್ ಗೆದ್ದಿದೀವಕ್ಕ. ಯಾಕೆ ಮೇಷ್ಟ್ರೆ, ನೀರು ಕುಡಿ ಮೇಷ್ಟ್ರೆ. ಈ ಊರ್ನವ್ರ್ಗ ನಿಮ್ನೆಲ್ಲ ಕರ್ಸೋದು ಕಪ್ ಕೊಡೋದು ಇದೇ ಆಗೋಯ್ತು. ಹೌದು ಮತ್ತೆ. ನೀವು ಊರಿಗೆ ಹೋಗಿ ಬನ್ನಿ, ನಾನು ಸೋಮಣ್ಣ ನಂಜನಗೂಡ್ಗೆ ಹೋಗಿ ಬರ್ತೀವಿ. ನಿಮ್ಮ ಅಕ್ಕ ಏನೋ ಪ್ಲಾನ್ ಮಾಡ್ಕೊಂಡವ. ಸರಿ ಕಣ್ರಪ್ಪ. ಅಕ್ಕ ಹೋಗಿ ಬರ್ತೀವಿ. ಸಾರು ಸರಿ. ಒಬ್ಬ ನನ್ನ ಮಕ್ಕಳನ್ನು ಬಿಡಬೇಡಿ. ಎಷ್ಟು ದಿನ ಗದ್ದೆಗೆ ನೀರಾಡ್ತಿದ್ದೀವಿ, ಇವಾಗ ರಕ್ತ ಆರ್ಸೋಣ. ಸುಮ್ಮನಿದ್ರೆ ದೇವಸ್ಥಾನದಲ್ಲಿ ಕಾಲಿಡ್ತಾರ. ಕರೆಂಟ್ ಇಲ್ಲ ಕಲ. ಸರಿ ಬಂದ ಮೇಷ್ಟ್ರೆ, ಗಾಳಿ ಹೋಯ್ತು. ಪಂಚರ್ ಆಯ್ತಲ್ಲ. ಪಂಚರ್ ಆಗ್ಬಿಟ್ಟಿದ್ಯಲ್ಲ ಮೇಷ್ಟ್ರೆ. ಇವತ್ತು ಇಂಡಿಯಾ ಜಿಂಬಾಬ್ವೆ ಮ್ಯಾಚ್ ಬೇರೆ ಇದೆ. ಹೌದಲ್ವಾ? ಒಂದು ಕೆಲಸ ಮಾಡಿ, ನೀವು ಆಸೆ ಕಲತ್ತಿ, ನಾನು ಈಗ ತಗೊಬರ್ತೀನಿ. ಹಾಂ, ಅದರಲ್ಲ ಕೊಳ್ಳಿ ಮೇಷ್ಟ್ರೆ. ಬರ್ತೀರಾ? ಆಗ್ತೈತಾ? ತಗೊಬರ್ತೀನಿ ಬಿಡಿ. ನಡೀಪ. ಊರಲ್ಲಿ ಹರಿಸೇವೆ ಮಾಡಿ ಸಂಭ್ರಮ ಆಚರಿಸೋಕೆ ಕಾನೂನೇನೋ ದಾರಿ ಮಾಡಿಕೊಟ್ಟಿತ್ತು. ಆದರೆ ಆ ದಾರಿಯಲ್ಲಿರೋ ಕಲ್ಲು ಮುಳ್ಳುಗಳ ಬಗ್ಗೆ ಇವರಿಗೆ ಅರಿವಿರಲಿಲ್ಲ. ಇವರು ಒಂದು ಸಂಪ್ರದಾಯನ ಮುಟ್ಟು ಹಾಕಿದ್ರು. ಆದರೆ ಅದನ್ನು ಒಪ್ಕೊಳ್ಳೋಕ್ಕೆ ಕೆಲವರು ಸಿದ್ಧರಿರಲಿಲ್ಲ. ತಮಗೆ ಸಿಕ್ಕಿರೋ ನ್ಯಾಯನ ಪಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತ ಅವರಿಗೆ ಅವತ್ತೇ ಗೊತ್ತಾಗಿತ್ತು. ಬಂದ್ರು ಕೂಡ ಬಂದ್ರು. ಊರಗ 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 ಬಸವದೋಳ್ ಪತಾಸುರಗ ರಕ್ತದೋಳ್ ಸಾಯ್ತ ದರ್ಪಣ ಸುರಗ 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 ದಾರ್ಪಣ ಊರಗ ಬಸವದೋಳ್ ಸಾಯ್ತ ದರ್ಪಣ. ಮನುಜದೋಳ್ ಭೀಟಿ ನಿಂತ ಮೆರೆಯುವ ಮಹಿಷಾಸುರ ಮಹಿಷಾಸುರಗದೋಳ್ 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 ಮಹಿಷಾಸುರಗದೋಳ್. ಊರಗ 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 ಬಸವದೋಳ್
ಏನಾಯ್ತು ಇದು ಮೈಲೆಲ್ಲ ರಕ್ತ ಹೇಳ್ಡ ಮಹೇಶ ಅವ್ರ ಕಡೆ ಎಲ್ಲ ಸೇರ್ಕೊಂಡು ಮಾಸ್ಟ್ರು ಸುಧಾಕರ ಶಿವರಾಜನ್ನು ಹೊಡೆದಾಕ್ಬಿಟ್ರು ಕಳ್ಳ. ಬರ್ಲಾ ಇದೊಳ್ಳ ಮೇಕೆ ಸಿದ್ಧ ಮಲೆ ತೆಗೆ. ಏನಪ್ಪ ಏನಾಯ್ತು ಸರ್ ಬಳಿದಿಂದ ಕ್ರಿಕೆಟ್ ಟೂರ್ನಿಮೆಂಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಆ ಪ್ರಭು ಸ್ವಾಮಿ ಜಮೀನಲ್ಲಿ ಆ ಮಹೇಶ್ ಕಡೆಯವರು ಅಟ್ಯಾಕ್ ಮಾಡ್ಬಿಟ್ರು ಸರ್. ಸುಧಾಕರನ್ಗೂ ಶಿವರಾಜನ್ಗೂ ಮಚ್ಚಲ್ಲಿ ಹೊಡೆದ್ಬಿಟ್ರು ಸರ್. ಏನೇ ಕಾಲಲ್ಲಿ ಇಷ್ಟೊಂದು ರಕ್ತ ಬರ್ತಾ ಇದೆ? ನಡ್ರಿ ಸಾಹೇಬರು ಅಲ್ಲೇ ಊರ್ ಕಡೆ ಹೋಗಿದ್ದಾರೆ, ಹಂಗೆ ಕರ್ಕೊಂಡು ಹೋಗೋಣ. ನಡ್ರಿ ಬೇಗ ಬನ್ನಿ. ನೀವೆಲ್ಲ ಹುಷಾರ್ ಕಂಡ, ನಾನು ಅಪ್ಪಾಜಿ ಹೇಳ್ಬಿಟ್ಟು ನೋಡ್ತೀನಿ. ಕೊಡ್ಲುಗಳನ್ನೆಲ್ಲ ಬಚ್ಚಿಕ್ಲಾ, ಹೋಗ್ಬರ್ತೀನಿ ಕೂಡ. ಹುಷಾರು. ಅಪ್ಪಾಜಿ, ಒಬ್ಬೊಬ್ಬರನ್ನ ರಕ್ತದ ಒಪ್ಪಳಿ ಆಡಿದ್ದೀನಿ. ಇವತ್ತಿಲ್ಲೇ ಮಲಗಿದ್ದು ಬೆಳಿಗ್ಗೆ ಆದ ತಕ್ಷಣ ಎಲ್ಲರೂ ಊರು ಖಾಲಿ ಮಾಡಿ. ಆಯ್ತಪ್ಪಾಜಿ. ಸರ್, ಆ್ಯಕ್ಚುಲಿ ಇವರು ಒಳ್ಳೆ ಗಮನಿಸ್ತಾರೋ, ಸಿದ್ದೇಶ್ವರ ದೇವಸ್ಥಾನದ ಗಲಾಟೆಯಲ್ಲಿ 3 ಮರ್ಡರ್ ಆಗಿದೆ. ಇವ್ರನ್ನ ಕರ್ಕೊಂಡೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ವಿಚಾರಣೆ ಮಾಡಿ ತಮ್ಮ ಹತ್ರ ಕರ್ಕೊಂಬಂದಿದ್ದೀನಿ ಸರ್. ನೋಡ್ರಪ್ಪ, ಅಲ್ಲೇ ನಡೀತಾ ಹೇಳಿ. ಮರ್ಡರ್ ಮಾಡಿದ್ಯಾರಪ್ಪ? ಮಹೇಶ ಅವನ ಕಡೆಯವರು ಸರ್. ಎಷ್ಟು ಗಂಟೆ ಗಂಟೆ ಆಯ್ತಪ್ಪ? ಸರ್ ಮಧ್ಯಾಹ್ನ 3 ಗಂಟೆಗೆ ಸರ್. ಎಷ್ಟು ಜನ ಸರ್? ಅದ್ರ 3 ಜನ ಮರ್ಡರ್ ಇದೆ ಸರ್. ಇನ್ನಿಬ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದಾರಂತೆ ಸರ್. ನಮಸ್ಕಾರ ಸರ್. ಪೇಷಂಟ್ ಹತ್ರ ಸ್ವಲ್ಪ ಸ್ಟೇಟ್ಮೆಂಟ್ ತಗೋಬೇಕಾಯ್ತು. ಅಸಾಲ್ಟ್ ಸ್ಟೇಟ್ಮೆಂಟಾ? ತೊಂದರೆ ಕೊಡಬೇಡಿ. ಓಕೆ. ಏನಪ್ಪ ನಿನ್ನ ಹೆಸರು? ನಮಸ್ಕಾರ. ಕೃಷ್ಣಮೂರ್ತಿ ಸರ್. ನಿಮ್ಮ ತಂದೆ ಹೆಸರು? ನಾರಾಯಣ ಸ್ವಾಮಿ ಸರ್. ಅವ್ರ ಹೆಸರು? ಸ್ವಾಮಿ. ಅವ್ರ ತಂದೆ ಹೆಸರು? ತಂದೆ ಹೆಸರು ಕದ್ರಯ್ಯ ಸರ್. ಬಿಡಿ, ಆಮೇಲೆ ತಗೋಣ. ಸರಿ ಸರ್. ಏನಾಯ್ತು? ಅಲ್ಲಿ
ಬೆಳ್ದಿಂದ ಕಾಳ್ಸುಪ್ಪನ ಕಟ್ಟೆ ಹತ್ರ ಬರಬೇಕಾದ್ರೆ ಅವತ್ತು ನಾವು ಕ್ರಿಕೆಟ್ ಟೂರ್ನಮೆಂಟ್ ಮುಗಿಸ್ಕೊಂಡು ಬರ್ತಾ ಇದ್ವಲ್ಲ ಸರ್. ಮಧ್ಯಾಹ್ನ ಮಹೇಶನ್ ಕಡೆಯವರು. ಯಾರ ಕಡೆಯವರು? ಮಹೇಶನ್ ಕಡೆಯವ್ರು ರೀ. ಏನೋ ನಿನ್ನ ಹೆಸರು? ಸರ್ ನನ್ನ ಹೆಸರು ಸ್ವಾಮಿ ಸರ್. ಸ್ವಾಮಿ, ನಿನಗೂ ತುಂಬ ಏಟಾಗಿದೆಯಾ? ಹೌದು ಸರ್, ಹೌದು ಸರ್, ಹೌದು. ನಾವು ಕರೆದಾಗ ಸ್ಟೇಷನ್ಗೆ ಬರಬೇಕು. ಬರ್ತೀವಿ ಸರ್. ಕೋರ್ಟಿಗೆ ಬಂದು ಸಾಕ್ಷಿನೂ ಹೇಳ್ಬೇಕಾಗುತ್ತೆ ಇಬ್ರು. ಹ್ಞೂ ಸರ್. ಬರಲಾ? ಎಲ್ಲ ಬರ್ಕೊಂಡಿದ್ದೀರೇನ್ರಿ? ಹ್ಞೂ ಸರ್. ನೋಡಿ ಸರ್, ದೇವಸ್ಥಾನ ಪ್ರವೇಶ ಮಾಡೋ ವಿಚಾರವಾಗಿ ಈ ಊರಲ್ಲಿ 3 ಜನ ಅಮಾಯಕರು ಬಲಿಯಾಗಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಈ ಪ್ರಕರಣದ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಇದು ದೇಶವ್ಯಾಪಿ ಹಬ್ಬಿರೋದ್ರಿಂದ ಈ ಪ್ರಕರಣವನ್ನು ಸಿಬಿಐಗೆ ವಹಿಸ್ತಾ ಇದ್ದೀನಿ. ನಿಮ್ಮ ಹೆಸರು? ಅರುಳಪ್ಪ ಸರ್. ನಿಮ್ಮ ವಯಸ್ಸು? 31 ಸರ್. ಈ ಊರಲ್ಲಿ 3 ಕೊಲೆಗಳಾಗಿವೆ. ಅದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಓಕೆ. ಕೊಲೆ ನಡೆದಿದ್ದ ದಿನ ನೀವು ಊರಲ್ಲಿದ್ರಾ? ಊರಲ್ಲಿ ಇರಲಿಲ್ಲ ಸರ್. ಸರಿ, ಬನ್ನಿ. ಓಕೆ ಸರ್. ನಮಸ್ಕಾರ. ಊರಲ್ಲಿ 3 ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾರಲ್ಲ, ಅವರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಮಗೆ? ಇಲ್ಲ ಸರ್, ಅದೇ ಸರ್, ನಂಜುಂಡಸ್ವಾಮಿ ಮತ್ತು ಉಮೇಶ ಕುಮಾರಪೇಟೆ ಹತ್ರ ಏನೋ ಜನ ಮಂಚಂಡೆ ಹತ್ರ ಕೆಲಸ ಮಾಡ್ತಾರಂತೆ. ಹಂಗಂತ ಜನ ಮಾತಾಡ್ಕೊಂತಿದ್ರು, ಅಷ್ಟು ಮಾತ್ರ ಗೊತ್ತು ಸರ್. ಬಂದು ತೋರಿಸ್ತೀನಿ ನೀನು? ಇಲ್ಲ ಸರ್, ನಂಗೆ ಗೊತ್ತಿರೋದು ಹೇಳಿದೀನಿ, ಬರೋಕ್ಕಾಗಲ್ಲ. ಏನು ಸರ್ ಮಾಡೋದು? ಬನ್ನಿ, ನಾವೇ ತಗೊಂಡು ಬರೋಣ.
ಎಬ್ಬಿಡ್ರಿ ಯಾಕೆ ಸರ್ ಎಬ್ಬಿಡ್ರಿ ಸರ್ ನಡ್ರಿ ಸ್ಟೇಷನ್ ಅಲ್ಲಿ ಹೇಳ್ತೀನಿ ಏನ್ ಕೇಳ್ತ ನಡಿ ಬಿಡಿ ಸರ್ ನನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇಟ್ಕೊಳ್ಳಿ ಇದ್ದೀರಾ ಸರ್ ಬಾರೋ ಇಟ್ಕೊಳ್ಳಿ ಸರ್ ಬಿಡ್ಬೇಡಿ ಬಾರೋ ಸರ್ ನಡಿಯೋ ನಡಿಯೋ ಕೊಲೆ ಮಾಡಿ ಹತ್ತನೇ ಒಳಿಕೆ ಹತ್ತಿರ ಬೇಗ ಹತ್ತಿಸ್ರಿ ಬೇಗ ರೀ ಏಯ್ ಬಾರ ಇಲ್ಲಿ ಲೇ ಅಯ್ಯೋ ಏನ್ ದುಃಖ ನೋಡ್ತೀಯಾ ನಡಿ ಒಳಗಡೆ ಏನು ಗೊತ್ತಿಲ್ಲ ಸರ್ ನಡ್ರಿ ಒಳಗಡೆ ಎಲ್ಲ ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಅಯ್ಯೋ ಬಿಡೋ ಮಕ್ಳ ಬುಗಳ್ರ ಸರ್ ಬಿಟ್ಬಿಡಿ ಸರ್ ನಮ್ಗೇನು ಗೊತ್ತಿಲ್ಲ ಸರ್ ಹಾಕ್ರಿ ಇವ್ರಿಗೆ ಬಾಯ್ ಬಿಡ್ರು ಒಳ್ಳೆ ಮಕ್ಳ ಬಾಯ್ ಬಿಡ್ತೀರಾ ಇಲ್ವಾ ಏನೋ ಮಾಡಿದ್ರಿ ನನ್ನ ಮಕ್ಳ ನಿಜ ಹೇಳಿಲ್ಲ ಅಂದ್ರೆ ನೀವೆಲ್ಲ ಇಲ್ಲೇ ಕೊಳಿಬೇಕಾಗುತ್ತೆ ಜೈಲಲ್ಲಿ ನಮ್ಗೇನು ಗೊತ್ತಿಲ್ಲ ಸರ್ ಸುಮ್ನೆ ಹೊಡಿತಾ ಇದೀರಲ್ಲ ಸರ್ ಮಾತಾಡಿದ್ರೆ ಹೊಡಿತೀರಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಮಕ್ಕಳು ಒಬ್ಬರನ್ನು ತಪ್ಪಿಸ್ಕೊಳಕ್ ಬಿಡ್ಬಾರ್ದು ಸರ್ ಓಕೆ ಕೊಡ್ರೆ ನೀನು ಆ ಕಡೆಯಿಂದ ಬಾ ನೋಡ್ರೆ ನಿನ್ನ ಕಡೆಯಿಂದ ಬನ್ನಿ ನಾನು ಆ ಕಡೆ ಬರ್ತೀನಿ ನಿಂತ್ಕೊಳ್ಳೋ ನಡಿಯೋ ನಡಿಯೋ ಅಲ್ಲಿ ಮಕ್ಳ ನಿಜ ಹೇಳಿ ಇಲ್ಲ ಅಂದ್ರೆ ಹೇರ್ ಪ್ಲಾನ್ ಹಚ್ಬಿಡ್ತೀನಿ ಏನಾಯ್ತು ಸರ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಅಂತ ಅನಿ ಅಂಬಾಳಕ್ಕೆ ಹೋಗಿದ್ವಿ ಸರ್ ಅವ್ರು ವಾಪಸ್ ಬರ್ಬೇಕಾರೆ ನಾವೆಲ್ಲರೂ ಅಟ್ಯಾಕ್ ಮಾಡಿದ್ವಿ ಸರ್ ಸರ್ ನಾವೆಲ್ಲ ಮಚ್ಚದೊಡ್ಡ ಇಟ್ಕೊಂಡು ಕಾಯ್ತಾ ಇದ್ವಿ ಸರ್ ನನ್ನ ಹಾರೆ ಎಲ್ಲಿಟ್ಟಿದ್ದೀನಿ ಅಂತ ನಾನು ತೋರಿಸ್ತೀನಿ ಸರ್ ಒಳ್ಳೆಯದ ಹೊಡೆದೆ ಸರ್ ನನ್ನ ಜೊತೆ ಬಂದ್ರೆ ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ತೋರಿಸ್ತೀರಿ ಸರ್ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಸರ್ ನಮ್ಮ ಯಜಮಾನ್ ಪೂಜೆ ಮಾಡ್ತಿದ್ವಿ ಸರ್ ಹಂಗೆ ನಾವೆಲ್ಲ ಮಾತಾಡ್ಕೊಂಡು ಮಾಡಿದ್ವಿ ಸರ್ ಏನಾಯ್ತು ಸರ್ ಕೊಡ್ಲಿ ನೋಡ್ತಿದ್ದು ನಾನೇ ಸರ್ ಕೊಡ್ಲಿ ಬಚ್ಚಿಟ್ಟಿರೋ ಜಾಗ ಬೇಕಾದ್ರೆ ತೋರಿಸ್ತೀನಿ ಸರ್ ಸರ್ ಕಾಲ್ ಸುಬ್ಬಯ್ಯನ ಕಟ್ಟಿ ಹತ್ರ ಅಡ್ಡ ಹಾಕಿದೀವಿ ಸರ್ ಸರ್ ಮಚ್ಚಲ್ಲಿ ನೋಡಿದೆ ಸರ್ ಬೇಕಾದ್ರೆ ಬಚ್ಚಿಟ್ರೆ ಜಾಗ ತೋರಿಸ್ತೀನಿ ಸರ್ ಸರ್ ಕ್ರಿಕೆಟ್ ಮುಗಿಸಿ ಬರ್ತಿರೋನ್ನ ಅಡ್ಡ ಹಾಕ್ಬಿಟ್ಟು ನಾವೇ ಸರ್ ಅಟ್ಯಾಕ್ ಮಾಡಿದ್ದು ಹಿಂದೇನಾ ಕೃಷ್ಣಮೂರ್ತಿಗೆ ಸುಧಾಕರ್ನಿಗೆ ರಕ್ತ ಬರಗ್ ಮಚ್ಚಲ್ಲಿ ಹೊಡೆದು ನಾನೇ ಸರ್ ಮೇಷ್ಟ್ರಿಗೆ ಚಾಕುಲ್ ಚುಚ್ಚಿ ನಾನೇ ಸರ್ ನೀ ಬಂದ್ರೆ ಚಾಕು ನೆಲ್ ಬಚ್ಚಿಟ್ಟಿವಿ ಅಂತ ತೋರಿಸ್ಬಿಡ್ತೀವಿ ಸರ್ ಸರ್ ಆರೋಪಿಗಳೆಲ್ಲ ತಪ್ಪೆಲ್ಲ ಒಪ್ಕೊಂಡಿದ್ದಾರೆ ಆ ವೆಪನ್ಸ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದೀವಿ ಅಂತಾನು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ರಿಕವರಿ ಮಾಡ್ಕೊಂಡು ಬರ್ತೀನಿ ವೆರಿ ಗುಡ್ ಓಡ್ ಬನ್ನಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಏಯ್ ಬನ್ರೋ ಹತ್ರ ಒಬ್ಬೊಬ್ನೆ ಹತ್ರ ಹತ್ರ ಒಬ್ಬೊಬ್ಬನ ಹತ್ರ ಅಂತ
ಹತ್ರ ಮತ್ತೆ ಒಳಗಡೆ ಹತ್ರ ಹೆಸರೆಲ್ಲ ಬನ್ನಿ ಬೇಗ ಬೇಗ ಬನ್ನಿ ಮತ್ತೆ ಹೆಸರು ಒಳಗಡೆ ತೊಗೊಳ್ಳಿ ಗೌಡ್ರ ಗಾಡಿ ತೆಗೀರಿ ತೊಗೊಂಡ್ರಾ ಕರ್ಕೊಳ್ಳಿ ಅವನ್ನ ನಡೀರಾ ಕುತ್ಕೊಳ್ರ ಒಳಗಡೆ ಕೂರ್ಸೋವನ್ನ ಹಾಂ ನಡಿ ಮಾಡ್ಬಿಟ್ಟು ನಾನು ಮಕ್ಕಳ್ರ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದೀರೋ ತೋರ್ಸ್ ನೋಡ್ರಿ ಎಲ್ಲ ಬೇಗ. ಓಹೋ ಎಲ್ಲಿ ಇಟ್ಟಿದ್ದಾರೆ ನೋಡಿ ಸರ್. ತೆಗಿರಿ ನಡ್ರಿ ಬನ್ನಿ ಕಡೆ ಬೇರೆ ಎಲ್ಲೆಲ್ಲಿದೆ ತೋರ್ಸ್ ನೋಡ್ರಿ ಬೇಗ ಬನ್ನಿ. ಸರ್ ಎಲ್ಲ ಒಪ್ಕೊಂಡಿದ್ದಾರೆ. ಸೊ ಫರ್ದರ್ ರಿಪೋರ್ಟ್ ಮಾಡ್ಕೊಳಕ್ಕೆ ಹೇಳಿ. ಓಕೆ ಸರಿ ಸರ್. ರಿಪೋರ್ಟ್ ಮಾಡ್ಕೊಳ್ಳಿ ಎಲ್ಲ. ಹಾಂ ಪಕ್ಕ ಡೀಟೇಲ್ಸ್ ಇರಬೇಕು. ಹೆಸರೇನಪ್ಪ ನಿಂದು? ಮಹೇಶ ಸರ್. ತಂದೆ ಹೆಸರು? ನಂಜಪ್ಪ ಸರ್. ವಯಸ್ಸೆಷ್ಟಪ್ಪ? 24 ಸರ್. ಕಳಿಸ್ರಿ. ತಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತ ಭಾವಿಸ್ತಾರೆ. ಸೇಡು ಅವರಿಗೆ ಬಂದಿದೆ. ನೀವು ಅನ್ನು ಹಿಂಗೆ ಹಾಕ್ಬಿಡ್ತೀವಿ ಹೋಗಿ. ಸುಮ್ಮನೆ ಇರಡ, ನೀವು ಈ ಥರ ಆತ್ರ ಪಟ್ರೆ ಸರಿ ಆಗಲ್ಲ. ಪಂಚರ್ ಹಾಕೊಂಡ್ಲಾ ಓದಿರೋ ಮಗ ನಾನು. ಯಾವ ಪಂಚರ್ ಮಾಡಬೇಕು ಯಾವ ಪ್ಯಾಚ್ ಹಾಕ್ಬೇಕಂತ ನನಗೆ ಗೊತ್ತು. ಮುಚ್ಕೊಂಡು ನಾನು ಹೇಳೋ ಸ್ವಲ್ಪ ಕೇಳಿ, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ಮತ್ತ ಈ ನನ್ನ ಮಕ್ಕ ಕೊಲೆ ಮಾಡ್ಬಿಟ್ಟು ಹೊರಗಡೆ ಆರಾಮಾಗಿ ತಿರ್ಕೊಂಡಿದ್ರೆ ಹೇಳೆ. ಇವ್ರನ್ನ ಹಿಂಗ ಬಿಡಬಾರ್ದು. ಮೇಷ್ಟ್ರು ಸುಧಾಕರ ಶಿವರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಇನ್ನೊಂದು ಮಕ್ಳಿಗೆಲ್ಲ ಒಂದ್ ಗತಿ ಕಾಣಿಸ್ಲೇಬೇಕು. ಕರ್ಲ ದೊಡ್ಡವ್ರು ಹೇಳಿಲ್ವಾ, ಬದುಕಿದ್ರೆ ಹುಲಿ ಸಿಂಹಗಳ ತರ ಬದುಕಿ, ಬಲಿ ಕೊಡೋದೇನಿದ್ರು ಕುರಿ ಕೋಳಿಗಳನ್ನ, ಹುಲಿ ಸಿಂಹಗಳನ್ನಲ್ಲ. ಹೌದು, ಇನ್ಮೇಲೆ ಬಲಿ ತಗೊಳ್ಳೋದೆಯಾ? ಮಾಂಸ ತಿಂತೀವಿ ಅಂತ ಮೈ ಮೇಲೆ ಮೂಳೆ ಹಾಕೊಂಡು ಓಡಾಡಕ್ಕಾಗುತ್ತಾ? ಯಾರ ಕೈಲಿ ಬಲಿ ಕೊಡಿಸ್ಬೇಕು ಅವ್ರ ಕೈಲೇ ಕೊಡಿಸ್ತೀನಿ. ಮಾರಣಾಂತಿಕ ಹಲ್ಲೆಯ ನಂತರ ಅವರೆಲ್ಲ ಯಶ ಸತ್ತೋದ ಅಂದ್ಕೊಂಡ್ರು. ಆದರೆ ಅದೃಷ್ಟವಶ 2 ತಿಂಗಳ ಕೋಮಾದಲ್ಲಿದ್ದ ಬದುಕುಬಿಟ್ಟ. ಸಂತೋಷದಲ್ಲಿದ್ದ ವರ್ಗ ಇದನ್ನು ತಿಳಿದು ಬುದ್ಧ ಹೋಯಿತು. 2 ವರ್ಷ ಕಾದು
ಮುಗಿಸ್ಲೇಬೇಕು ಅಂತ ಬಲವಾದ ನಿರ್ಧಾರ. ಮನುಷ್ಯ ಕೋಪದಲ್ಲಿ ಒಂದು ನಿರ್ಧಾರ ಕೈಗೊಳ್ಳಬೇಕಾದ್ರೆ ಅವನ ಮನಸ್ಸಿನ ಮಾತಿಗಿಂತ ಬೇರೆಯವರು ಪ್ರೇರೇಪಣೆನೇ ಸರಿ ಅನಿಸುತ್ತೆ. ಅವರ ಮುಖಂಡನ ಮಾತು ಅವರನ್ನು ಹುರಿದುಂಬಿಸಿತು. ಅಣ್ಣ, ನೀವು ನಮ್ಮನ್ನೆಲ್ಲ ಹಿಂಗೆ ಕರೆಸ್ಬಿಟ್ಟು ಸುಮ್ಮನೆ ನಾನೇನು ಸುಮ್ಮನೆ ಕೂತಿಲ್ಲ ಕಣ್ಲ. ನಾನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾವನಿ. ನಮ್ಮ ಕಡೆಯವ್ರನ್ನ ಕೊಂದ ಮಹೇಶನ್ನ ಸುಮ್ಮನೆ ಬಿಡ್ಬೇಡ್ರಿ ಕಣ್ರಲ್ಲ. ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಜಗತ್ತಿಗೆ ತೋರಿಸ್ಬೇಕು. ಶಾಖೆ ಮುಗಿಸ್ಕೊಂಡು ಒಬ್ಬನೇ ಬರ್ತಾ ಇರ್ತಾನೆ, ಎತ್ಬಿಡ್ರಲ್ಲ ಅವನ್ನ. ನೋಡ್ರ, ಸುಮ್ಮನೆ ಆತ್ರ ಪಡಬೇಡಿ. ನಾಳೆ ಅಂಗಡಿ ಹತ್ರ ಬನ್ನಿ, ಪ್ಲಾನ್ ಮಾಡವ್. ಆಮೇಲೆ ನೀನು ಮಿಗ್ದವ್ನೆಲ್ಲ ಕರ್ಕೊಂಬ, ಸರಿನಾ? ಸರಿ ಅಣ್ಣ. ಬನ್ನಿ. ಸತೀಶ, ಶಾಖೆಗೆ ಸರಿ 1 ವಾರ ಆಗಿದೆ. ಗೀತೆ ಕಲ್ತಿದ್ಯಾ ಕಣ್ಲ? ಕಲ್ತಿದ್ದೀನ ಮಹೇಶ. ಸರಿ ಹೇಳು ನೋಡುವ. ನಮಸ್ತೆ ಸದಾ ವತ್ಸಲ್ಯೆ ಮಾತೃಭೂಮಿ ತ್ವಯಾ ಇಂದು ಭೂಮೆ ಸುಖ ದ್ವರ್ದಿತೋಹಂ ಹಂಗಲ್ಲ ಕಣ್ಲ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಂ ಇಂದು ಭೂಮಿ ಸುಖಂ ವರ್ಧಿತೋಹಂ. ಇನ್ನೊಂದ್ಸರಿ ಅಲ್ಲ ಕೇಳಲ್ಲ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಇಂದು ಭೂಮೆ ಸುಖೌ ವರ್ಧಿತೋಹಂ ಮಹಾಮಂಗಲೇ ಪುಣ್ಯಭೂಮೆ ತ್ವದರ್ತೆ ಪತುಶಕಾಯೋ ನಮಸ್ತೆ ನಮಸ್ತೆ ಪ್ರಭೋ ಶಕ್ತಿಮನ್ ಹಿಂದುರಾಜ್. ಇದಾಕ್ಲ ಮಹೇಶ, ಅರ್ಧಕ್ಕ ನಿಲ್ಸ್ಬಿಟ್ಟ. ಇದ್ಯಾಕ್ಲ ರಂಗ, ಎಲ್ರು ಎಲ್ಲಿ ಗಂಟೆಗಿದೆ ಬೇಟೆಗ? ಬ್ಯಾಟಿಗೆ ಆದ್ರೆ ಕಾಡ್ಲಲ್ಲ, ಊರ್ಲಿ ಕೊಬ್ಬಿರೋ ಮನುಷ್ಯನ ಬ್ಯಾಟೆ ಆಡಕ್ಕೆ. ಇದ್ಯಾಕ್ರೋ ತಣ್ಣಗಾಗಿರೋ ಗಲಾಟೆ ಮತ್ತೆ ತಟ್ಟೆ ಬರ್ಸ್ತಾ ಇದ್ದೀರಾ? ಈಗಾಗಲೇ ಊರಿಗಾಗಿರೋ ನಷ್ಟ ಸಾಲದೆ. ನಷ್ಟ ಆಗಿರೋದು ಊರಿಗಲ್ಲ, ನಮ್ ಕೇರಿಗೆ. ಕಳ್ಕೊಂಡಿರೋದು ನಾವು. ನಿಮ್ಮಿಂದ ಕೇರಿನೇ ಊರ್ ಬಿಡಂಗಾಯ್ತು. ಸಾಕು ಕಣ್ರು, ಇಲ್ಲಿ ತನಕ ಊರಿಗೆ ಕೆಟ್ಟ ಹೆಸರು ಬಂದ್ರೆ ಸಾಕು ಕಣ್ರು. ಈ ಜನರಿಗೆ ಬಂದಿರೋ ಕಷ್ಟಗಳು ಸಾಲದೆ. ಇದನ್ನೆಲ್ಲ ಬಿಟ್ಟು ಒಟ್ಟಿಗೆ ಬಾಳ್ಮ. ಬಿಟ್ಬೇಡದಜ್ಜ. ದಿನ ರಾತ್ರಿ ಆದ್ರೆ ಸತ್ತೋ ಶಿವರಾಜ, ಸುಧಾಕರ ಮೇಷ್ಟ್ರು ಕನ್ಸಲ್ ಬಂದ್ ಕಾಡ್ತಾರೆ. ಇವ್ರ ಜೊತೆ ಏನ್ ರಜಾ ಮಾತು? ಸತ್ತೋಗಿರೋ ನಮ್ಮವ್ರ ಆತ್ಮಕ್ ಶಾಂತಿ ಸಿಗಬೇಕು ಅಂದ್ರೆ ಈ ಮಕ್ಕಳು ಇಲ್ಲೇ ಹೊಡೆದ್ ಮಣ್ಣು ಮಾಡ್ಬೇಕು. ಬೇಡ ಕಣ್ಲ, ಇದರಿಂದ ಮತ್ತೆ ಊರಿಗೆ ಬೆಂಕಿ ಹಚ್ಕೊಂಡು ಉರಿಬೇಕೆ? ಮನುಷ್ಯ ಒಂದ್ಸಲ ತಪ್ಪು ಮಾಡುವುದು, ಒಂದ್ಸಲ ಒಳ್ಳೆಯವನಾದರೆ ಒಳ್ಳೆಯವನು ಅಂತ ಅವನ ಮನಸ್ಸು ಒಪ್ಕೋಬಹುದು. ಆದರೆ ಸಮಾಜ, ಯಾಕೆಂದರೆ ಅದು ವರ್ತಮಾನ, ಇತಿಹಾಸ.
ಈ ಜಗತ್ತಲ್ಲಿ ಒಂದು ಜೀವ ತೆಗೆಯೋ ಹಕ್ಕಾಗಲಿ ಅಧಿಕಾರ ಆಗಲಿ ಯಾರಿಗೂ ಇಲ್ಲ. ಕಾಡಲ್ಲಿರೋ ಪ್ರಾಣಿಗಳು ತಮ್ಮ ಆಹಾರಕ್ಕೋಸ್ಕರ ಇನ್ನೊಂದು ಪ್ರಾಣಿಯ ಕೊಂದು ತಿಂದರೆ, ನಾಡಲ್ಲಿರೋ ಮನುಷ್ಯರು ತಮ್ಮ ಆಸೆ, ಸ್ವಾರ್ಥ, ಪ್ರತಿಷ್ಠೆ, ಅಹಂಕಾರಗಳಿಗೆ ಇನ್ನೊಬ್ಬ ಮನುಷ್ಯನ ಕೊಲ್ಲಕ್ಕೆ ಶುರು ಮಾಡಿದರು. ಆಯುಧ ನಮ್ಮ ಕೈಲಿದ್ದಾಗ ನಮಗೆ ತಾಳ್ಮೆ ಇರಬೇಕು. ಇಲ್ಲಾಂದರೆ ಅದೇ ಆಯುಧ ಶತ್ರುಗಳ ಕೈಲಿದ್ದಾಗ ನಾವು ಸಾಯೋ ಸಿದ್ಧವಾಗಿರಬೇಕಾಗುತ್ತೆ. ನಾವು ಹಿಂಗೆ ಆಗ್ಲಾಕೊಂಡಲ್ಲ ನೀವು ಬಿಟ್ಬಿಡ್ರಾ? 2 ವರ್ಷ ಕದಿವಿ ನಿನ್ನಕ್ಕೆ ಹೆಂಗ್ ಕುದಿತಾರ ಬೇಡ. ನಾವು ದೊಡ್ಡವರು ಅಂತ ಕೊಚ್ಕತಾ ಇದ್ರಲ್ಲ, ಇವತ್ತು ಸಾವು ನಿನ್ ಕಣ್ ಮುಂದೆ ಬಂದಕ್ಕ. ನಿನ್ ತೋರ್ತಾನೆ ಎಲ್ಲ ಸಣ್ಣದಾಗೋಯ್ತಂದ. ಅಲ್ಲ ಗಜ, ದೇವ್ರು ಅಂದ್ರ ಅಡ್ಡ ಬಂದ್ರಿ, ದರ್ಶನ ಅಂದ್ರ ಆಯ್ತಾ ಹಿಡಿದ್ರಿ, ಪ್ರಶ್ನೆ ಮಾಡಿದ್ರ ಪ್ರಾಣವೇ ತಗ್ತೀರಾ? ಜಾತಿ ನಿಮ್ಮಪ್ಪ ಸತ್ತಾಗಿರ್ಬೋದು, ಆದ್ರೆ ದೇವ್ರು ಯಾರಪ್ಪ ಸತ್ತು ಅಲ್ಲ. ಹೌದು. ಏನ್ಲ ದೇವ್ರ ನೆಪ ಹೇಳಿ ಜಾತಿ ಹೆಸರು ಪ್ರಾಣ ತೆಗಿತೀರಾ? ನಮಗೆ ಆಯುಧ ಹಿಡಿಯಕ್ ಬರಲ್ವಾ? ಆಯುಧ ಇರಿದ್ರೆ ರಕ್ತ ಬರಲ್ವಾ? ನಾವು ಮಚ್ಚು ಬೀಸಿದ್ರೆ ನೀವು ಪ್ರಾಣ ಹೋಗಲ್ವಾ? ಊರಾಗ ಕಣ್ಣನಿಂದ ಪದ ಸುರಗ ನಾವು ನಿನ್ನ ಕೊಡ್ತಾರೋ ಈ ಶಿಕ್ಷಾ? ಮತದ ಮತ್ತಲ್ಲಿ ಮೆರೆದಾಟ ಇರೋ ಜಾತಿವಾದಿಗಳಿಗ ಮರಣ ಶಾಸನ ಆಗ್ಬೇಕು. ಬದುಕಿದ್ದಾಗ ದೊಡ್ಡವರು ಅನ್ನೋ ಅಹಂಕಾರದ ಪಟ್ಟದ ಮೇಲೆ ಮೆರೆದು ಒಂದಲ್ಲ ಒಂದು ದಿನ ಅಂತ್ಯವಾಗ ನಮ್ಮ ಬದುಕಿಗೆ ಶಾಶ್ವತವಾದ ಕಟ್ಟುಪಾಡುಗಳನ್ನು ಹುಟ್ಟುಹಾಕೋ ಕನಸು ಕಾಣ್ತಾರೆ. ಆದರೆ ಸತ್ತ ದಿನ ಚಿತೆಯಲ್ಲಿ ಭಸ್ಮವಾಗುವ ದೇಹ, ಉಸಿರಲ್ಲಿ ಮರೆಯಾಗುವ ಜೀವದ ಜೊತೆ ಅವರ ಕಟ್ಟುಪಾಡುಗಳು ಅನಾಥವಾಗುತ್ತವೆ ಅನ್ನೋ ಕಲ್ಪನೆಯೂ ಅವ್ರಿಗಿರೋದಿಲ್ಲ. ಮಾನವತಾವಾದವನ್ನು ಪ್ರತಿಪಾದಿಸಿದ ವ್ಯಕ್ತಿಗಳನ್ನು ಆದರ್ಶವಾಗಿಟ್ಕೊಂಡು ಹಾಗೂ ಮಾನವತಾವಾದದ ಸಮುದಾಯದಲ್ಲಿ ಜನಿಸಿದ ಇವರು ತಮ್ಮ ಸ್ವಾರ್ಥ ಹಾಗೂ ದುರಾಸೆಗಳಿಗೆ ತಮ್ಮ ಸಮುದಾಯ ಹಾಗೂ ಸಂಘಟನೆಯ ಹೆಸರುಗಳನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ದುರುಪಯೋಗ ಮಾಡಿಕೊಡ್ತಾ ಇದ್ದಾರೆ. ಪ್ರತಿಷ್ಠೆಗೋಸ್ಕರ ರಕ್ತ ಹರಿಸಿದರು, ಬೇರೆಯವರನ್ನು ಬಲಿ ಕೊಡಿದ್ರು, ತಮ್ಮವರನ್ನು ಬಲಿ ಕೊಟ್ಟರು. ನೋಡಿ ನಂಜಪ್ಪನವ್ರೆ, ಹೇಳಿ. ಈಗಾಗಲೇ ಊರ್ ಜನ ಶಾಂತಿ ನೆಮ್ಮದಿನ ಕಳ್ಕೊಂಡಿದ್ದಾರೆ. ಇದು ಹಿಂಗೆ ಮುಂದುವರೆದ್ರೆ ಊರಲ್ಲಿ ಯಾರು ನೆಮ್ಮದಿಯಿಂದ ಬದುಕೋಕ್ಕಾಗಲ್ಲ. ಅದಕ್ಕೆ ನಿಮ್ಮಂಥ ದೊಡ್ಡವರು ದೊಡ್ಡ ಮನಸ್ಸು ಮಾಡಿದರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೋದು. ಈ ವಿಷಯನ ನೀವು ಇಲ್ಲಿಗೆ ಬಿಟ್ಬಿಟ್ರು ಕೊಟ್ಟಿರೋ ಕೇಸನ್ನು ವಾಪಸ್ ತಗೊಂಡು ನಿಮ್ಮೂರನ್ನು ಸುಮ್ಮನಿರೋಕೆ ಹೇಳಿ. ನಾನು ನಮ್ಮ ಜನಗಳಿಗೆ ಹೇಳಿ ನಿಮ್ಮ ಮೇಲೆ ಕೊಟ್ಟಿರೋ ಕೇಸನ್ನ ವಾಪಸ್ ತಗೊಳಿಸ್ತೀನಿ. ನೀವು ನಿಮ್ಮ ಕಡೆಯವರಿಗೆ ಹೇಳಿ ಕೇಸನ್ನ ಕೊಡಬೇಡಿ ಅಂತ ಹೇಳಿ. ಸರಿ, ನಾನು ಕೇಸ್ನ ವಾಪಸ್ ತಗೊಂತೀನಿ. ಹಾಂ,
ನೀವು ವಾಪಸ್ ತಗೋಬೇಕು. ಹಾಂ, ನೀವು ತಗೊಳ್ಳಿ, ನಾನು ತಗೊಳ್ತೀನಿ. ಈಗ ನೀವು ಇದನ್ನು ತಗೊಳ್ಳಿ. ಕೊನೆಗೆ ಎಲ್ಲ ಕಳ್ಕೊಂಡ ಮೇಲೆ ಹಣಕ್ಕೋಸ್ಕರ ಎಲ್ಲ ಮರೆತರು. ಆದರೆ ಒಂದು ನೆನಪಿರಲಿ, ಇದರಲ್ಲಿ ಬಲಿಯಾದವರು ಮಾತ್ರ ಮುಗ್ಧ ಅಮಾಯಕರು. ಊರಗ 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 ಕಣ್ಣನಿಂದ ಬದಾಸುರಗ ರಕ್ತದೋಳ್ ಬೀಜಾಕ್ಷರ ಸಮಧಿ ಉಗ್ರಸ ಸುರಗ 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 ಕೆಂಡಾರ್ಪಣ ದೇವ್ಗೆ ಊರಗ ರಕ್ತದೋಳ್ ಬೀಜಾಕ್ಷರ ಸಮಧಿ ಉಗ್ರಸ. ಅವತ್ತು ಬೇರೆಯವ್ರ ಸ್ವಾರ್ಥಕ್ಕೋಸ್ಕರ ನಾವು ಬಲಿಯಾದ್ವಿ. ಆವತ್ತು ನಮ್ಮ ಕೈಲೇ ತಪ್ಪು ಮಾಡಿಸಿದ್ದ ಆ ರಾಜಕಾರಣಿಗಳು ಇವತ್ತು ನಮ್ಮ ಜೊತೇಲಿಲ್ಲ. ನಾನು ಹೇಳೋಕೆ ಇಷ್ಟಪಡೋದು ಒಂದೇ, ಯೋಚನೆ ಆಗಲಿ ನಿರ್ಧಾರ ಆಗಲಿ ನಮ್ಮ ಸ್ವಂತದ್ದೇ ಆಗಿರಬೇಕು. ಇಲ್ಲ ಅಂದರೆ ನಮಗಾಗಿರೋ ಗತಿನೇ ಎಲ್ಲರಿಗೂ ಆಗೋದು. ಈ ನಿಮ್ಮ ಸಂದೇಶದಿಂದ ಸಮಾಜದ ಯುವಜನತೆ ಬದಲಾದರೆ ಅಷ್ಟೇ ಸಾಕು. ಅದೇ ನನ್ನ ಉದ್ದೇಶ. ಸರಿ, ನಾನೇನು ಹೊರಡ್ತೀನಿ. ನಮಸ್ಕಾರ. ನಮಸ್ಕಾರ. ಕೋಮುವಾದದ ಆರಂಭಕ್ಕೆ ಒಂದು ದಿನ, ಅಂತ್ಯಕ್ಕೆ ಕಾಲದ ಮಿತಿ ಇಲ್ಲ. ಬದಲಾವಣೆ ಒಂದೇ ಅಂತಿಮ.